ಪ್ರಥಮವಾಗಿ ಎಲ್ಲರಿಗೂ ನಾನು ಕ್ಷಮೆಯನ್ನು ಕೇಳ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇರೆ ಒಂದು ತುರ್ತು ಕಾರ್ಯಕ್ರಮ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದಿದ್ದೀವಿ. ಸಮಯ ಹೆಚ್ಚಿಲ್ಲ, ಅದನ್ನು ವೇಸ್ಟ್ ಮಾಡೋದು ಬೇಡಿ. ಪ್ರಥಮವಾಗಿ ಬಂದಂಥ ಎಲ್ಲ ಕಲಾವಿದರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸಮಾರಂಭದ ಅರ್ಥಪೂರ್ಣ ಔಚಿತ್ಯಪೂರ್ಣ ಲೋಕಸೇರಿ 58ನೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಆದರಣೀಯ ಅಧ್ಯಕ್ಷರಾದಂಥ ತಿಮ್ಮೇಗೌಡರು ವಹಿಸ್ಕೊಳ್ಬೇಕು ಅಂತ ಕೇಳ್ಕೊಂಡ್ವಿ. ಅವರು ಬಂದಿದ್ದಾರೆ. ನಿಮ್ಮೆಲ್ಲರೂ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ಯುವಕರು ಆದಂಥ ಗೌರವಾನ್ವಿತ ಆದಿತ್ಯ ನಂಜರಾಜ್ ಅವರವರು ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಈ ಸಮಾರಂಭದ ಕೇಂದ್ರ ಬಿಂದು ನಮ್ಮ ಲಕ್ಷ್ಮಣ್ ಗುತ್ತೇದಾರ್ ಅವರು. ನಾನು ಅವರ ಮಗ ಪರಪ್ಪ ಗುತ್ತೇದಾರ್ ಅವ್ರನ್ನ ಸತತವಾಗಿ ಸಂಪರ್ಕದಲ್ಲಿದ್ದೆ. ಇವತ್ತು ಅವರು ಅಲ್ಲಿ ಮೋತಿಮಾಲ್ ಹೋಟೆಲ್ನಿದ್ದಾಗ ನಾನು ಫೋನ್ ಮಾಡಿದಾಗ ಇಲ್ಲಿ ಹೊರಟಿದ್ದೀವಿ ಅಂದರು. ಅವ್ರ ಬಗ್ಗೆ ನಾನು ಅತೀವವಾದ ಗೌರವವನ್ನು ಇಟ್ಕೊಂಡಿದ್ದೀನಿ. ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜಾನಪದ ಲೋಕಕ್ಕೆ ಒಂದು ಹಿರಿಮೆಯನ್ನು, ಗೌರವವನ್ನು, ಗರಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಆಡಳಿತಾಧಿಕಾರಿಯವರಾದಂಥ ಕುರುವ ಬಸವರಾಜ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೋರ್ತಾ, ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕಲಾವಿದರು ಬಂದಿದ್ದಾರೆ. ನನಗೆ ಸಮಾಧಾನ. ನಮ್ಮ ತಗಚಕೆರೆ ಕೆಂಚಮ್ಮನವ್ರು ಬಂದಿದ್ದಾರೆ, ಸರಿಯೇನಾ? ಅವರು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಭಾಳ ಖುಷಿ ಆಯಿತು. ಆಮೇಲೆ ಅಂಬೇಡ್ಕರ್ ನಗರದ ಹೊಂಬಳಮ್ಮನವರು ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಆಮೇಲೆ ನಮ್ಮ ತಗಚಕೆರೆ ಹೊಂಬಳಮ್ಮನವ್ರು ಬಂದಿದ್ದಾರೆ. ಎಲ್ಲರಿಗೂ ನಮ್ಮ ಮುಖ್ಯವಾಗಿ ನನ್ನ ಸ್ನೇಹಿತರು ಇಲ್ಲಿದ್ದಾರೆ. ಆಮೇಲೆ ನಮ್ಮ ಸುತ ರಾಮೇಗೌಡರು ಸಾಹೇಬರು, ನಮ್ಮ ಶಿವಾಜಿರಾವ್ ಅವರು, ನಮ್ಮ ರುದ್ರೇಶ್ ಸಾಹೇಬರು, ನಮ್ಮ ಶ್ರೀನಿವಾಸ್ ಅವರು, ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರಿಗೆ ಮತ್ತು ಇತರರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ, ಈ ಕಾರ್ಯಕ್ರಮವನ್ನು ದಯಮಾಡಿ ಮಾನ್ಯ ಅಧ್ಯಕ್ಷರು ನಡೆಸ್ಕೊಡ್ಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಬನ್ನಿ ಸುತ ರಾಮೇಗೌಡರು ದಯವಿಟ್ಟು ವೇದಿಕೆ ಬರ್ತೀವಿ. ಮೊದಲಿಗೆ ಈ ದುಂದುಮಿ ಕಲೆಯ ಹಾಡುಗಾರಿಕೆ ಒಮ್ಮೆಗೆ ಆರಂಭಗೊಳ್ಳೋದ್ರಿಂದ ಆರಂಭಕ್ಕೆ ತಿಂಗಳ ಅತಿಥಿಗಳಾದ ಶ್ರೀ ಲಕ್ಷ್ಮಣನ್ ಗುತ್ತೇದಾರ್ ಅವರನ್ನು ಗೌರವಿಸಬೇಕು ಅಂತ ಹೇಳಿ ಅಧ್ಯಕ್ಷರಲ್ಲಿ ಕೋರ್ತು. ಅಜ್ಜಿ ಕುಂತ್ಕೊಳ್ಳಿ, ಅಜ್ಜಿ ಕುಂತ್ಕೊಡಿ, ನಾನು ಸೈಡ್ ಬನ್ನಿ, ಇದು ಬನ್ನಿ. ಬಸವರಾಜು ಯಾದಗಿರಿಯವರು ಜಾನಪದ ಪರಿಷತ್ನ ಮ್ಯಾನೇಜಿಂಗ್ ಟ್ರಸ್ಟಿಗೆ ಆದ ಶ್ರೀ ಆದಿತ್ಯ ನಂಜರಾಜ್ ಕೆಲವು ಮಾತುಗಳನ್ನ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ನನ್ನ ಬಂಧುಗಳೇ,
ಈ ದಿನ ಲೋಕಶ್ರೀ 58ನೇ ಕಾರ್ಯಕ್ರಮದ ತಿಂಗಳ ಅತಿಥಿಗಳಾದ ಶ್ರೀ ಲಕ್ಷ್ಮಣ್ ಗುತ್ತೇದಾರ್ ಅವರಿಗೆ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ಪರವಾಗಿ ಅಭಿನಂದನೆಗಳು. ನೀವು ಈ ದಿನ ನಮ್ಮ ಜೊತೆ ಬಂದು ಇಲ್ಲಿ ನಿಮ್ಮ ಜೀವನದ ಸಾಧನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಈ ಲೋಕಶ್ರೀ ಕಾರ್ಯಕ್ರಮ ನಮ್ಮ ತಾತನವರ ಕನಸಾಗಿತ್ತು. ಈ ಕನಸನ್ನು ನನಸು ಮಾಡಿದವರು ನಮ್ಮ ಈಗಿನ ಅಧ್ಯಕ್ಷರಾದ ಶ್ರೀ ಟಿ ತಿಮ್ಮೇಗೌಡ ಅವರು. ಈ ಲೋಕಶ್ರೀ ಕಾರ್ಯಕ್ರಮ ನಿರಂತರವಾಗಿ 58 ತಿಂಗಳುಗಳು ನಡೆದುಕೊಂಡು ಬಂದಿದ್ದ ಕಾರಣ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಜಾನಪದ ಲೋಕದ ಸಿಬ್ಬಂದಿಗಳು ಈ ದಿನ ನೀವು ಕೂಡ ಈ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಬಂದು ಯಶಸ್ವಿ ಮಾಡಿದ್ದೀರಿ. ಅದಕ್ಕೂ ಕೂಡ ನನ್ನ ಧನ್ಯವಾದಗಳು. ಸಭೆಯ ಅಧ್ಯಕ್ಷತೆ ವಹಿಸಿರುವ ಮಾನ್ಯ ಟಿ ತಿಮ್ಮೇಗೌಡರು ಸಭೆಯನ್ನು ಉದ್ದೇಶಿಸಿ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ಮ್ಯಾನೇಜಿಂಗ್ ಟ್ರಸ್ಟಿಯವರಾದ ನನ್ನ ಆತ್ಮೀಯರಾದಂಥ ಶ್ರೀ ಆದಿತ್ಯ ನಂಜರಾಜರವರೇ ಮತ್ತು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ಬಿ ಲಕ್ಷ್ಮಣ್ ಗುತ್ತೇದಾರ್ ಅವರೇ, ಮುಖ್ಯ ಆಡಳಿತಾಧಿಕಾರಿಗಳಾದ ರುದ್ರಪ್ಪ ಅವರೇ, ಡಾಕ್ಟರ್ ಪೂರ್ವ ಬಸವರಾಜರವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯ ಕಲಾವಿದ ಬಂಧುಗಳೇ ಮತ್ತು ನಮ್ಮ ಮಾಧ್ಯಮ ಮಿತ್ರರೇ, ಇವತ್ತು ನಮ್ಮ ಸುತರಾಮೇಗೌಡ್ರೆ, ಈ ಒಂದು ಕಾರ್ಯಕ್ರಮ ಪ್ರತಿ ತಿಂಗಳು 2ನೇ ಶನಿವಾರ ಈ ಕಾರ್ಯಕ್ರಮ ನಡೀತದೆ. ಇವತ್ತಿನ ಕಾರ್ಯಕ್ರಮ 58ನೇದು. 58 ತಿಂಗಳು ನಾವು ಇದನ್ನು ನಡೆಸ್ಕೊಂಡು ಬಂದಿದ್ದೀವಿ. ಇವತ್ತಿನ ಲೋಕಶ್ರೀ ಕಾರ್ಯಕ್ರಮದ ತಿಂಗಳ ಅತಿಥಿ ಬಿ ಲಕ್ಷ್ಮಣ್ ಗುತ್ತೇದಾರ್ ಅವರು ದುಂದುಮೆ ಪದ ಕಲಾವಿದರು. ದುಂದುಮೆ ಪದ ನಿಮಗೆ ಬಹುಶಃ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಈ ದುಂದುಮೆ ಪದ ಉತ್ತರ ಕರ್ನಾಟಕದಲ್ಲಿ ಬಹಳ ಹೆಸರು ಮಾಡಿರುವಂಥದ್ದು. ಇವರು ನಮ್ಮ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನವರು. ನಾವು ಕಲಾವಿದರು ಅಂದಾಗ ನಾಡಿನಾದ್ಯಂತ ಇರುವ ಎಲ್ಲ ಹಿರಿಯ ಕಲಾವಿದರ ಬಗ್ಗೆ, ನಮಗೆ ಜಾನಪದ ಕಲಾವಿದರ ಬಗ್ಗೆ ಭಾಳ ಗೌರವ ಇದೆ. ನಾಗೇಗೌಡರ ಆಶಯನೂ ಅದೇ. ಈ ಕರ್ನಾಟಕ ಜಾನಪದ ಪರಿಷತ್ತು ಮತ್ತು ಜಾನಪದ ಲೋಕವನ್ನು ಸಂಸ್ಥಾಪಿಸಿದ ನಾಡೋಜ ಎಚ್.ಎಲ್. ನಾಗೇಗೌಡರ ಆಶಯ ಕಲಾವಿದರನ್ನು ನಾವು ಗೌರವಿಸಬೇಕು. ಜಾನಪದ ಲೋಕ ಕಲಾವಿದರ ತವರು ಮನೆ ಇದು. ಇಲ್ಲಿ ಕಲಾವಿದರು ಬಂದು ಇದೆಲ್ಲವನ್ನು ನೋಡಿ ಈ ಒಂದು ತಮ್ಮ ಕಲೆಗಳ ಬಗ್ಗೆ ಮಾನ್ಯ ನಾಗೇಗೌಡರು ಇಷ್ಟೊಂದು ಆಸಕ್ತಿ ವಹಿಸಿ ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿ ನಮಗೆ ಇದೊಂದು ತವರು ಮನೆ ಥರ ನಮ್ಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ಕಲಾವಿದರು ಇಲ್ಲಿ ಬಂದು ಹೆಮ್ಮೆ ಪಡ್ತಾರೆ. ಭಾಳಷ್ಟು ಜನ ನಾನು ಇಲ್ಲಿ ಬಂದಾಗ ಅವರ ಮಾತನ್ನು ಕೇಳಿದ್ದೇನೆ. ಈ ಜನಪದ ಲೋಕನೇ ಅವ್ರಿಗೆ ತವರು ಮನೆಗೆ ಬಂದಷ್ಟು ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನ, ಸಂತೋಷವನ್ನು ಕೊಡ್ತಿದೆ ಈ ಕಲಾವಿದರಿಗೆ. ಇದೆಲ್ಲ ಕೂತಿದ್ದಾರೆ ಮುಂದೆ ಕಲಾವಿದ ನಮ್ಮ ಮಾತೆಯರು. ಈ ಕಲೆಯನ್ನು ಕಲಾವಿದರು ನಮ್ಮ ಲಕ್ಷ್ಮಣ್ ಗುತ್ತೇದಾರ್ ಆಗಲಿ ಇನ್ನೊಬ್ಬರಾಗಲಿ
ಯಾವುದೇ ಪ್ರಶಸ್ತಿಗೋಸ್ಕರ ಕಲ್ತವ್ರಲ್ಲ ಅವರು, ಅಥವಾ ಮುಂದೆ ಈ ರೀತಿ ನಮಗೆ ಗೌರವ ಕೊಡ್ತಾರೆ ಅದಕ್ಕೋಸ್ಕರ ಅದನ್ನು ಗಳಿಸ್ಬೇಕು ಅಂತ ಅನ್ನೋ ಉದ್ದೇಶದಿಂದ ಕಲ್ತವ್ರಲ್ಲ. ಬಹಳಷ್ಟು ಜನಪದ ಕಲಾವಿದರು ಪಾರಂಪರಿಕವಾಗಿ ತಲತಲಾಂತರದಿಂದ ಜನಪದ ಕಲೆಯನ್ನು ಕಲಿತು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಈ ಮಾತೆಯರೆಲ್ಲ ಅದೇನೆ. ನಾವೆಲ್ಲ ಚಿಕ್ಕವರಿದ್ದಾಗ, ಹಳ್ಳಿನಲ್ಲಿದ್ದಾಗ ಈ ಜನಪದ ಕಲೆಯ ಸೋಬಾನೆ ಪದಗಳನ್ನು ಆಡುವಂಥವರೇ ನಮ್ಮ ಮದುವೆಗಳಲ್ಲಿ ಹೆಚ್ಚಾಗಿ ಸೋಬಾನೆ ಪದವನ್ನು ಹಾಡ್ತಾಯಿದ್ರು, ಸುಶ್ರಾವ್ಯವಾಗಿ ಆಡ್ತಾಯಿದ್ರು. ಯಾವುದೇ ತಾಳ ಮದ್ದಲೆ ಇಲ್ಲದೆ ಅವರು ಕಲಿತು ಗುಂಪು ಗುಂಪಾಗಿ ಬಂದು ಆಡ್ತಾಯಿದ್ರು. ನಮ್ಮ ಮದುವೆ ಆಗಲಿ, ಹಬ್ಬ ಹರಿದಿನ ಆಗಲಿ, ಶುಭ ಸಂದರ್ಭಗಳಾಗಲಿ, ಅಥವಾ ಈ ಒಂದು ಕೃಷಿ ಚಟುವಟಿಕೆಗಳಾಗಲಿ, ಯಾವುದೇ ಒಂದು ಗ್ರಾಮೀಣ ಜನರ ಜೀವನ ಕ್ರಿಯೆಯಲ್ಲಿ, ಬದುಕಿನ ವಿವಿಧ ಭಾಗಗಳಲ್ಲಿ ಜಾನಪದ ಹಾಸುವಕ್ಕಾಗಿ ಬೆಳೆದು ಬಂದಿದೆ. ಇವತ್ತು ನಮ್ಮ ಕಲಾವಿದರು, ಲಕ್ಷಾಂತರ ಕಲಾವಿದರು ನಮ್ಮ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಮ್ಮ ಪರಿಷತ್ ವತಿಯಿಂದ ನಾವು ಈ ಪ್ರತಿ ಜಿಲ್ಲೆಯಿಂದ ಕಲಾವಿದರ ಬಗ್ಗೆ ಮಾಹಿತಿಯನ್ನು ಪಡೆದು ಜಾನಪದ ಕಲಾವಿದರ ಕೈಪಿಡಿಯನ್ನು ತಯಾರಿಸುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ. ಇದು ಬಹಳ ಒಳ್ಳೆಯ ಬೆಳವಣಿಗೆ ಅಂತ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಕೆಲವು ಜಿಲ್ಲೆಗಳಿಂದ ನಮಗೆ ಮಾಹಿತಿ ಬಂದಿದೆ. ಕಲಾವಿದರ ಅಂದರೆ ಹಿರಿಯ ಜಾನಪದ ಕಲಾವಿದರು, ಅದರಲ್ಲೂ ಅವರು ಹಳ್ಳಿಗಳಲ್ಲಿರುವಂಥ ಕಲಾವಿದರನ್ನ ಗುರುತಿಸಿ ಅವ್ರ ಫೋಟೋ ಸಹಿತ, ವಿಳಾಸ ಸಹಿತ, ಅವ್ರಿಗೆ ಬಂದಿರೋ ಪ್ರಶಸ್ತಿಗಳು, ಅವರ ಒಂದು ಇದನ್ನು ಸೇರಿ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ವಿ. ಈಗಾಗಲೇ 2-3 ಜಿಲ್ಲೆಗಳಲ್ಲಿ ಬಂದಿದೆ. ಜಿಲ್ಲೆಗಳಿಂದ ಅದನ್ನು ನಾವು ಆದಷ್ಟು ಬೇಗ ಪ್ರಕಟಣೆಯನ್ನು ಮಾಡ್ತಾ ಇದ್ದೀವಿ. ಮತ್ತೊಂದು ವಿಷಯ ಏನಂದರೆ, ಈ 58 ಕಲಾವಿದರನ್ನ ನಾವೇನು ಗೌರವಿಸಿದ್ದೀವಿ, ಪ್ರತಿಯೊಬ್ಬರದ್ದು ಮಾಹಿತಿ ನಮಗೆ ಇದೆ. ಆ ಮಾಹಿತಿಯನ್ನು ಆಧರಿಸಿ ಯಾವ್ಯಾವ ಕಲಾವಿದರನ್ನು ನಾವು ಗೌರವಿಸಿದ್ದೀವಿ ಅವ್ರದ್ದೆಲ್ಲ ಒಂದು ಪುಸ್ತಕವನ್ನು ಮಾಡ್ತಾ ಇದ್ದೀವಿ ನಾವು. ಯಾಕೆಂದರೆ ಮುಂದೆ ನೆನಪಿನಲ್ಲಿ ಉಳಿಯುವಂಥದ್ದು. ಹಿಂದೆ ಈ ಲೋಕೋತ್ಸವ ಬಿಟ್ಟರೆ ಈ ರೀತಿ ಗೌರವಿಸುವಂಥ ಕಾರ್ಯಕ್ರಮ ಅಪರೂಪವಾಗಿತ್ತು. ಆದರೆ ಈಗ ಪ್ರತಿ ತಿಂಗಳೂ ನಾವು ಒಬ್ಬೊಬ್ಬ ಹಿರಿಯ ಕಲಾವಿದರನ್ನ ಕರೆಸಿ ಗೌರವಿಸುವುದರಿಂದ ಈಗ ಈ ಒಂದು ಕಲಾವಿದರ ಮಾಹಿತಿ ಅದರಲ್ಲಿ ಪೂರ್ಣವಾಗಿ ನಮಗೆ ಸಿಗುತ್ತೆ. ಅವರ ಬಗ್ಗೆ ಮಾಹಿತಿ ಏನೇನು, ಯಾವ ಕಲಾವಿದರನ್ನು ಕರೆಸಿದ್ವು, ಗೌರವಿಸಿದ್ವು, ಅವರ ವಿವರಗಳೇನು ಅನ್ನೋದು ಅಂಥದ್ರಲ್ಲೇ ಅದಕ್ಕೆ ನಮ್ಮ ಲಕ್ಷ್ಮಣ್ ಗುತ್ತೇದಾರ್ ಅವರು ಸೇರ್ಕೊಳ್ತಾರೆ. ಇದು ನಾವು ಕಲಾವಿದರಿಗೆ ಕೊಡುವಂಥ, ಜನಪದ ಕಲಾವಿದರಿಗೆ ಕೊಡುವಂಥ ಅತ್ಯಂತ ಗೌರವ ಅಂತ ನಾನು ನಂಬಿದ್ದೇನೆ. ಇದರ ಜೊತೆಗೆ ಹಿಂದೆ ನಮ್ಮ ನಾಗೇಗೌಡರಿದ್ದಾಗಲೇ ಈ ಲೋಕೋತ್ಸವದಲ್ಲಿ ನಾವು ಪ್ರಶಸ್ತಿ ಕೊಡ್ತಕ್ಕಂಥ ಗೌರವಿಸಿರುವಂಥ ಕಲಾವಿದರ ಮಾಹಿತಿನೂ ನಾವು ಪ್ರಕಟಣೆ ಮಾಡಿದ್ವು. ಅದು ಮಧ್ಯೆ ನಿಂತೋಗಿತ್ತು, ಯಾವುದೋ ಏನು ಕಾರಣನೂ ಗೊತ್ತಿಲ್ಲ ನನಗೆ. ಈಗ ನಾವು ಈ ಪ್ರತಿ ಲೋಕೋತ್ಸವ ಸಂದರ್ಭದಲ್ಲಿ ನಾವು ಪ್ರಶಸ್ತಿ ನೀಡಿ ಗೌರವಿಸುವಂಥ ಅವರ ಒಂದು ಮಾಹಿತಿ ಮತ್ತು ಇದನ್ನೂ ಸಹ ನಾವು ಅದನ್ನು ಪ್ರಕಟಿಸ್ತಾ ಇದ್ದೀವಿ. ಅಂದರೆ 3 ಪ್ರಮುಖ ಪ್ರಕಟಣೆಗಳು ಹೊರಗಡೆ ಬರ್ತವೆ. ಒಂದು ಲೋಕಸಿರಿ ಕಾರ್ಯಕ್ರಮದ ಕಿರುಹೊತ್ತಿಗೆ, 2ನೇದು ಜಿಲ್ಲಾವಾರು
ಜನಪದ ಕಲಾವಿದರ ಕೈಪಿಡಿ, ಮೂರನೇದು ಲೋಕೋತ್ಸವ ಕಾರ್ಯಕ್ರಮದ ಪ್ರಶಸ್ತಿ ಪಡೆದಿರುವಂಥ ಕಲಾವಿದರ ಬಗ್ಗೆ ಮಾಹಿತಿ. ಇವು ನಾವು ಕಲಾವಿದರಿಗೆ ಕೊಡುವಂಥ ಗೌರವ ಮತ್ತು ಅವರ ಒಂದು ಪರಿಚಯ ಒಂದು ಪುಸ್ತಕದ ರೂಪದಲ್ಲಿ ಕೊನೆಯವರೆಗೂ ಸಂಗ್ರಹವಾಗಿ ಇರ್ತದೆ. ಈ ರೀತಿ ನಾವು ಕಲಾವಿದರಿಗೆ ಗೌರವ ತೋರಿಸುವುದರ ಜೊತೆಗೆ ಇವತ್ತಿನ ಶ್ರೀ ಬಿ ಲಕ್ಷ್ಮಣ್ ಗುತ್ತೇದಾರ್ ಅವರು ಈ ಒಂದು ಅವರ ವೇಷಭೂಷಣವನ್ನು ನೋಡಿದ್ರೆ ತಲೆ ಆವರಿಸಿ ಸುತ್ತಿದ ತುಂಬು ಪೇಟ, ಬಿಳಿ ಪಂಚೆ, ಬಿಳಿ ಅಂಗಿ, ಕೈ ಹಲಗೆಗೆ ಚಾಪು ಹಾಕಿ ಆಡಿನ ಗಮ್ಮತ್ತು. ನೀವು ಹೇಳ್ತಿರಲ್ಲ, ನಮಗೆ ಎಲ್ರಿಗೂ ಗಮ್ಮತ್ತಿದೆ. ಮಿನಿಸ್ಟ್ರಿಗಿರ್ಬೋದು, MLAಗಳಿಗಿರ್ಬೋದು, ಅಧಿಕಾರಿಗಳಿಗಿರ್ಬೋದು. ನಮ್ಮ ಕಲಾವಿದರಿಗೆ ಯಾಕಿರ್ಬಾರ್ದು ಗಮ್ಮತ್ತು? ಆ ಗಮ್ಮತ್ತು ಅವರ ಕಲಾ ಪ್ರದರ್ಶನದಲ್ಲಿ ತೋರಿಸ್ತಾರೆ. ಇವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡ ಸುರಪುರದ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕನ ಕೆಚ್ಚೆದೆಯ ಹೋರಾಟದ ಕಥನ ತೋರಿಸ್ತಾರೆ ಮತ್ತು ಅದರ ವಿವಿಧ ಪ್ರಕಾರಗಳ ಜೊತೆಗೆ ಇವ್ರಿಗೆ ಎಷ್ಟು ವಯಸ್ಸಾಗಿರ್ಬೋದು ಗೆಸ್ ಮಾಡಿ? ನಿಮ್ಮನ್ನು ಕೇಳಲಿಲ್ಲ, ಅವ್ರು ಕೇಳ್ತಾ ಇದ್ದಾರೆ. 76 ಅಂತ ಹೇಳಿದ್ದಾರೆ, ಇಲ್ಲಿ 75 ಅಂತ ಮುದ್ರಣ ಮಾಡಿದ್ದಾರೆ. ಇರಲಿ, 76. ಇವ್ರಿಗೆ ಜಾನಪದ ಲೋಕ ಪ್ರಶಸ್ತಿ, ಅಕಾಡೆಮಿ ಪ್ರಶಸ್ತಿ ಎಲ್ಲ ಬಂದಿದೆ. ಬಹಳ ಹಿರಿಯ ಕಲಾವಿದರು ಅಂತ ಅದರಲ್ಲಿ ತೋರಿಸುತ್ತೆ. ಇವರ ಒಂದು ಕಲಾ ಪ್ರದರ್ಶನ ಇವತ್ತು ಜನಪದ ಲೋಕದಲ್ಲಿ ನಾವು ಇಟ್ಕೊಂಡಿರೋದು ನಮ್ಮ ಲಕ್ಷ್ಮಣ ಗುತ್ತೇದಾರ್ ಅವರಿಗೆ ಅದು ದುಂದುಮೆ ಪದ. ಅದಕ್ಕೆ ಮತ್ತು ಕಲೆಗೆ ಮತ್ತು ಕಲಾವಿದರಿಗೆ ನಾವು ಗೌರವ ಸೂಚಿಸಿದಂಗಾಗುತ್ತೆ. ನಿಮ್ಮೆಲ್ಲರ ಆಶಯದಂತೆ ಈಗ ಅವರ ಒಂದು ಕಲಾ ಪ್ರದರ್ಶನವನ್ನು ನಾವು ನೋಡೋಣ. ನಿಮಗೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ನಾನು ನಿಮಗೆ ಶುಭ ಹಾರೈಸ್ತೇನೆ ಮತ್ತು ಧನ್ಯವಾದ ಹೇಳ್ತೇನೆ. ನಮ್ಮ ಅಧ್ಯಕ್ಷರಿಗೆ ಧನ್ಯವಾದ. ಈ ದಿವಸ ನಮ್ಮೊಂದಿಗೆ ಪಾಲ್ಗೊಂಡ ಅತಿಥಿಗಳಾದ ಶ್ರೀ ಸುಧಾರಾಮೇಗೌಡರಿಗೆ, ಹಾಗೆ ಪರಿಷತ್ತಿನ ಅಧ್ಯಕ್ಷರಾದ ಟಿ ತಿಮ್ಮೇಗೌಡ ಅವರಿಗೆ, ಅಲ್ಲ ಸರ್ ನನಗೆ ಬೇಡ ಅಂತ ಅನ್ಬಾರ್ದು ಸರ್. 700 ಕಿಲೋಮೀಟರ್ ಬಂದೀನಿ ಸರ್. ಹಾಗೆ ಹಾಗೆ ನಾಗೇಗೌಡರು ಹಾಗೆ ನಡೆ ಪಾರಪ್ಪ ಗುತ್ತೇದಾರ್ ಅವ್ರು ಬರಬೇಕು. ಬನ್ನಿ ಹೋಗ್ರಿ, ನೀವು ಎಲ್ಲರೂ ಹೋಗಿ, ಎಲ್ಲರೂ ಹೋಗಿ, ಟೀಮೇ ಹೋಗಿ. ಲಕ್ಷ್ಮಣ ಗುತ್ತೇದಾರ್, ಪರಪ್ಪ ಗುತ್ತೇದಾರ್, ತಿಪ್ಪಣ್ಣ ಗುತ್ತೇದಾರ್, ರವಿ ಗುತ್ತೇದಾರ್. ಗಾಯ ಮಾಡ್ಕೊಂಡಿರೋದ್ರಿ. ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಧನ್ಯವಾದಗಳು. ಹೋಳಿ ಹಬ್ಬದಲ್ಲಿ ಈ ಊರಲ್ಲಿ ಹಾಡ್ತಾರೆ. ಹೋಳಿ ಹಬ್ಬ ಆದ ದಿವಸದಿಂದ ಅವ್ರು ಹಾಡಿದರೆ ಮರುದಿವಸ ಹೋಗಿ ಯಾರು ಮನೆಯಲ್ಲಿ 1 ರೂಪಾಯಿ ಕೊಡ್ತಾ ಇದ್ರು, ಈಗ 100 ರೂಪಾಯಿ ಕೊಡ್ತಾರೆ, 1000 ರೂಪಾಯಿವರೆಗೂ ಕೊಡ್ತಾರೆ ಅನ್ನೋದಿದೆ. ಇದು
ಬೇಡುವಿಕೆಯೇ ಉದ್ದೇಶದ್ದು ಅಲ್ಲ. ಹಾಗಾಗಿ ಈಗ ಒಬ್ಬ ಹೋರಾಟಗಾರನ, ರಾಜ ಆದರೂ ಸ್ವಾತಂತ್ರ್ಯಕ್ಕಾಗಿ ದುಡಿದ ಮಡಿದ ಹೋರಾಟಗಾರನ ಕಥನವನ್ನು ಹಾಡುವುದೇ ಇವರ ಸುಖವಾಗಿದೆ. ಈ ಒಂದು ಕಮ್ಯುನಿಟಿ ಮತ್ತು ಆ ಊರಿನ ಪರಂಪರೆಯಾಗಿ ಮುಂದುವರೆದಿರೋದು ಕಾಣ್ತದೆ. ಕೊನೆಯಲ್ಲಿ ಆತನ ಸಾಲಾರ್ಜನೆಗೆ ಕರ್ಕೊಂಡೋಗಿ ಅವನ ಕೈ ಕತ್ತರಿಸಿದ್ರು ಹೋರಾಟದ ಜೀವನವನ್ನು ತೋರುವ ಛಾತಿಯ ಕಥನವನ್ನು ನಾವೀಗ ಈ ಹಾಡಿನಲ್ಲಿ ನೋಡಬಹುದು ಅನ್ನೋದನ್ನು ಹೇಳ್ತೇವೆ. ಈ ಹಾಡಿನ ಭಾಗ ಒಂದು ಸುತ್ತಾದ ಮೇಲೆ ಕಲಾವಿದರ ಜೊತೆಗೆ ಒಂದು ಸುತ್ತು ಮುಖಾಮುಖಿ ಹಾಡ್ತೀವಿ. ಹಾಡಿನ ಜೊತೆಗೆ ನಾವು ಸಂಚರಿಸೋಣ. ರಾಜ ವೆಂಕಟಪ್ಪ ನಾಯಕನ ಬ್ರಿಟಿಷರೊಂದಿಗೆ ಹೋರಾಡಿದ ಘಟನೆ ಮತ್ತು ನಿಜಾಂ ಇತ್ಯಾದಿ ಬ್ರಿಟಿಷರ ಹಿಡಿತಕ್ಕೊಳಪಟ್ಟ ಅನೇಕ ರಾಜವಂಶಗಳು ಬ್ರಿಟಿಷರಂತೆಯೇ ನಡೆದುಕೊಳ್ಳುವುದು, ನಮ್ಮ ಮಧ್ಯೆ ಇರುವ ಇಕ್ಕಟ್ಟು, ಆ ಇಕ್ಕಟ್ಟನ್ನು ಹೇಗಿದೆ ಅನ್ನೋದನ್ನು ನಮ್ಮ ಮಧ್ಯೆ ಇರುವ ಇಕ್ಕಟ್ಟನ್ನು ಬಿಂಬಿಸ್ತದೆ. ಲಕ್ಷ್ಮಣ ಗುತ್ತೇದಾರ್ ಅವರನ್ನು ನೋಡಿದರೆ ಒಂದೇ ಪರಂಪರೆಯಾದರೂ ಎಷ್ಟು ಮಾಗಿದ ತಲ್ಲೀನವಾಗಿ ಅನುಭವಿಸಿ ಹಾಡುವ ಕಥನವನ್ನು ಇವರಲ್ಲಿ ಕೇಳ್ತಾರೆ. ಇದಕ್ಕೆ ಪೂರಕವಾಗಿ ಈ ಮುತ್ಯ ಪಾರಪ್ಪ ಅನ್ನೋರು ಈ ಹಾಡನ್ನು ಎಷ್ಟು ಉದ್ವೇಗಕ್ಕೆ ತೆಗೆದುಕೊಳ್ಳಕ್ಕೆ ಸಾಧ್ಯ ಅಂದರೆ, ಆ ಹಾಡುವುದರು ಅವರ ಮೈಗೆ ಇಳಿಸಿಕೊಂಡು ಇಂಥ ಸ್ವಾತಂತ್ರ್ಯ ಹೋರಾಟದ ಒಂದು ದಿವಸ ಈ ಹಾಡನ್ನು ಆ ಪಾರಪ್ಪ ಅನ್ನೋರು ಇವರ ಅಣ್ಣವರು ಹಾಡಕ್ಕೆ ಹೋಗಿ ಹಾಡ್ತಾನೆ ಹಾಡಿನ ಹುಮ್ಮಸ್ಸಲ್ಲಿಯೇ ಹೃದಯಾಘಾತ ಆಗಿರೋ ಘಟನೆವರೆಗೂ ಪಾಲ್ಗೊಂಡಿರುವ ಇವರ ಅಪ್ಯಾಯಮಾನ. 75ನೇ ಇಸ್ವಿಗೆ 15 ಆಗಸ್ಟ್ ದಿವಸ ಇಂಥ ಫಂಕ್ಷನ್ದೊಳಗೆ ನಮ್ಮ ಅಣ್ಣವರು ಹಾಡ್ತಾನೆ ಹಾರ್ಟ್ ಅಟ್ಯಾಕ್. ಇವರು ಈ ಹಾಡಿನ ಜೊತೆಗೆ ಇಟ್ಟಿರುವ ಪ್ರೀತಿಯ ಸಂಬಂಧವನ್ನು ಇದು ಸ್ಪಷ್ಟವಾಗಿ ಧ್ವನಿಸುತ್ತೆ. ಒಂದು ಭಾಗವಾಗಿ ನಾವೀಗ ಹಾಡಿನ ಜೊತೆಗೆ ಹೋಗೋಣ. ದುಮ್ದುಮ್ಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮ್ಮೆ ಬಸವಂತನ ಒಬ್ಬ. ಕೇಮಲ ಸಾಹೇಬ ಸುರಪುರಕ್ಕೆ ಬಂದ, ಕೇಮಲ ಸಾಹೇಬ ಸುರಪುರಕ್ಕೆ ಬಂದ, ಪಾವನ ಬಾವೆಲ್ಲಿ ಸ್ಥಳದಲ್ಲಿ ಇಳಿದ, ಬುದ್ಧಿವಂತರನ್ನೆಲ್ಲ ಬದಿಯಾಲೆ ಕರೆದ, ನಾನಾ ವಿದ್ಯಾಗಳು ಮಾಡಿದನು ಒಂದು ತುಮದುಮೆ ಕೇಮಲ ಸಾಹೇಬ ಬಂದಾನೆಂದು, ಕೇಮಲ ಸಾಹೇಬ ಬಂದಾನೆಂದು ಭಾವನ ಬಾಯಲ್ಲಿ ಡೇರವು ತಂದು, ಒಡೆಯಾರೆ ಫಲಾಸ್ತ್ರಿ ಒಡೆಯಾರೆ ಮುಂದೋ, ತಡವು ಮಾಡಲು ಬೇಡ ಜಲದಿ ಒಡೆಯಂದೋ, ದುಮ್ದುಮ್ಮೆ ಬಸವಂತನ ಒಬ್ಬ. ಮುತ್ತಿನ ಪಲ್ಲಕ್ಕಿ ನಾವು ಬತ್ತ ಬಾಜೆ, ಮುತ್ತಿನ ಪಲ್ಲಕ್ಕಿ ನಾವು ಬತ್ತ ಬಾಜೆ, ಕೊತ್ತಲ ಹಿಡದಾದ ಉತ್ತಮ ತೇಜೆ, ನಿತ್ಯ ಮಾಡುವೆ ನಾವು ಗುರುವಿನ ಪೂಜೆ, ಸಗರ ಸಾವಿರಲಿ ಮಧುಮೆ ಬಸವಂತನ ಸೈಬನ ಬೆಟ್ಟೆಗೆ ಹೋಗೋ ವಿಸ್ತಾರ, ಸೈಬನ ಬೆಟ್ಟೆಗೆ ಹೋಗೋ ವಿಸ್ತಾರ, ಎದ್ದ ಬಡಿದು ಆನೆ ಜೋಲ ಜರತಾರ, ಚಪ್ಪಣ ಒತ್ತಾದ್ರಿ ಹಳೆ ಮಂದಿ ಪೂರ, ಆರ್ಯಾರೆ ಕೊಳತಾದ್ರಿ ಆರಿಸ್ರು ಪೂರ, ದುಮ್ದುಮ್ಮೆ ಬಸವಂತನ ಒಬ್ಬ. ಮನಸ ಇಬ್ಬರು ಕೋಡಿ, ನಾವಪ್ಪ ಕೆಲೆ ಮನಸ ಇಬ್ಬರು ಕೋಡಿ, ಊಟ ಜಾಗದಲ್ಲಿ ವೇಕಾಂತವಾಡಿ, ಸುಮಾನ ತಿಂಗ ಬರುವುದು ನೋಡಿ, ದೊರೆಗೋಕೆ ಹೇಳುತ್ತಾರೋ ಧೈರ್ಯವ ಮಾಡಿ, ತುಮದುಮೆ ಬಸವಂತನ ಒಬ್ಬ. ಬಾಡೆ ಸೈಬನ ಊಕಮ ತಂದು, ಬಾಡೆ ಸೈಬನ ಊಕಮ ತಂದು, ದೊರೆಯ ಕೈಯ ಒಳಗ ಕೊಟ್ಟಾರ ಮುಂದು, ಇದರ ಉತ್ತರ ನೀವು ಜಲದಿ ಏನೆಂದು, ಹೇಳಿದಂಗ ಬರತಾಕತಿವೆಂದು, ದುಮ್ದುಮ್ಮೆ ಬಸವಂತನ ಒಬ್ಬ. ಪೊಲೀಸಿ ಕೆಲಸವು ನಮಗೆಂದು, ಪೊಲೀಸಿ ಕೆಲಸವು ನಮಗಿರಲೆಂದು, ಅತಿಯಾರ ಸಾಮಾನ ತಂದಿಡರಿ ಮುಂದು, ಮುಳಕಿಯ ರೊಕ್ಕ ಎತ್ತತಿವೆಂದು, ಹುಕುಮ ನಡತಿರಿ ಕೇಳ್ರಿ ನಮಗೊಂದು, ತುಮದುಮೆ ಬಸವಂತನ ಒಬ್ಬ. ಪೊಲೀಸು ಕೆಲಸವು ನಾಬೇಡೋನಿಲ್ಲ, ಪೊಲೀಸು ಕೆಲಸವು ನಾಬೇಡೋನಿಲ್ಲ, ಅಧಿಯಾರ ಸಾಮಾನ ನಮಗೆ ಕೊಡಲಿಲ್ಲ, ಇದರ ಕಾನೂನೆಲ್ಲ ಕಾರ್ಬಾರಿ ಬಲ್ಲ, ಹಿಂಗಂತ ಸೈಬರು ಹೇಳಿದರಲ್ಲ, ದುಮ್ದುಮ್ಮೆ ಬಸವಂತನ ಒಬ್ಬ. ಕಾಟಕ ಮಂದಿನ ಹಗತಿ ಯಾಕೆ, ಕಾಟಕ ಮಂದಿನ ಹಗತಿಗೆ ಯಾಕೆ, ಹಗತಿ ಪಾರಾದಲ್ಲೇ ಇರಬೇಕು ಜಾಕೆ, ಮಸರಿನ ಕಡೆಗಾಗ ರೊಕ್ಕ ಬರಲಾಕಿ, ರೊಕ್ಕ ವಯೋ ಚಂಡಿ ಆಗಾಳೋ ಬಿಕ್ಕಿ, ತುಮದುಮೆ ಬಸವಂತನ
ಉದಯಕ್ಕ ಹಾರಿಕೊಂಡು ಐತ್ವಾರ ಉದಯಕ್ಕ ಹಾರಿತಗೊಂಡು ಕೇಳಾರಿ ಸೈಬಾರ ಹಳವಿಲ್ಲ ದಂಡು ಹಿಂದಕ್ಕ ಮುರಿದಾವು ಡೇರ ಸುಡಗೊಂಡು ಕೈ ಸೇರಿ ಆಗ್ಯಾವ ಕಡೆ ಮುಗಿಕೊಂಡು ತುಮ ತುಮೆ ಬಸವಂತನು ಒಬ್ಬ ಪಂಪು ನಿಲಸ್ಕೇರ ಗುಡಗೇರ ಬಂತ ಪಂಪು ನಿಲಸ್ಕೇರ ಗುಡಗೇರ ಬಂದ ಮುನದೆಯನ್ನ ಮೇಲ ದಯವೀರಲಂದ ಇಂದಿಗೆ ಸುರಪುರ ಎರವಾಯಿ ತಂದ ಶಾರದ ದಾರಿಯ ಇಡದಾನ ಮುಂದ ದುಮ್ದುಮೆ ಬಸವಂತನ ಒಬ್ಬ ಬಿದ್ದೆವ ನಾವು ಬ್ಯಾಡ ತಳ್ಳಿ ಯಾಕ ಬಿದ್ದೆವ ನಾವು ಬ್ಯಾಡರ ತಳ್ಳಿ ಗಂಡು ಗೀಳದಿತ್ತು ಅದನಿಂಗದಳ್ಳಿ ಸುತ್ತಮುತ್ತ ಹಾಳು ಮಾಡಿದರಳ್ಳಿ ಕೋಪಗೊಳಚಾರ ಎಂಟಾಪುರ ಕಳ್ಳಿ ದುಮದುಮೆ ಬಸವಂತನ ಒಬ್ಬ ನಿನ್ನ ಪಾದಕ್ಕೆ ಬಂದೆ ಕೊಟ್ಟೋರಿ ಬಸವ ನಿನ್ನ ಪಾದಕ್ಕೆ ಬಂದೆ ಕೊಟ್ಟೋರಿ ಬಸವ ಊರ ಸಾಧನ ಮಾಡು ನಾನಿನ್ನ ಶಿಸವ ಇಂಥ ಅರಸರಿಗೆಲ್ಲ ಬಳಸೋನು ಕಸವ ನಿತ್ಯ ಪೂಜಾಗಳು ಮಲ್ಲಿಗೆ ಶಿಸವ ದುಮ್ದುಮೆ ಬಸವಂತನ ಒಬ್ಬ ಕೊಟ್ಟೋರಿ ಬಸವಾಗ ತಾಬೇಡಿಕೊಂಡ ಕೊಟ್ಟೋರಿ ಬಸವಾಗ ತಾಬೇಡಿಕೊಂಡ ಸುರಪುರ ಸ್ವಾಧೀನ ನನಗೆ ಮಾಡಂದ ನಿತ್ಯ ನಿಲ್ಲದ ಕಾಯಿ ಒಡೆಸುವೆ ನಂದ ಹೇಮಾಲ ಸಾಹೇಬನ ಮನಸ್ಸಿನೋರಂದ ತುಮ ತುಮೆ ಬಸವಂತನ ಒಬ್ಬ ಸಿಟ್ಟಿಗೆರೆ ಸಾಹೇಬ ಭಟ್ಟ ಕಡ್ಕಂಡ ಸಿಟ್ಟಿಗೆರೆ ಸಾಹೇಬ ಭಟ್ಟ ಕಡ್ಕಂಡ ಹಚ್ಚಿದ ನಾ ಕೋಪ ಬುರುಜನ ಕಂದ ಕನನ ಹತ್ತಿತು ಬ್ಯಾಗ ಇದು ಏನೋ ಬಂಡ ಹೊರ ಬಿದ್ದ ಹೋಗುತ್ತದು ಸುರಪುರ ದಂಡ ದುಮ್ದುಮೆ ಬಸವಂತನ ಒಬ್ಬ ಎದುರ ದಂಡಿಗೆ ತಾವು ಟೋಪುಗಳಚ್ಚಿ ಎದುರ ದಂಡಿಗೆ ತಾವು ಟೋಪುಗಳಚ್ಚಿ ಬಾದುರ ಮೆಟ್ಟಿದ್ದು ಬಂಗಾರದ ಮಚ್ಚಿ ಕನಸೂರ ರಾಯನ ತೇಜಗೊಳುಚ್ಚಿ ಕಡಲೂರಿಗೆ ಕೊಡುವೆನು ಕಂಟಿ ಸಾರುಚ್ಚಿ ತುಮ ತುಮೆ ಬಸವಂತನ ಒಬ್ಬ ತಲೆಗೆ ಟೊಪ್ಪಿಗೆ ಎರಡು ಕೈಯಿಂದ ಹಿಡಿದು ತಲೆಗೆ ಟೊಪ್ಪಿಗೆ ಎರಡು ಕೈಯಲ್ಲಿ ಹಿಡಿದು ಗರಿಬೈಳೆ ಬಾದೂರ ಎದುರಿಗೆ ನಡೆದು ಮುಂದಾಗಿ ಠಾಕೂರ್ನೆ ಸಲಾಮ ಹೊಡೆದು ಗರಿ ನೋಡಿ ದಾಳಿಯ ಬಂತಂದ ನುಡಿದು ದುಮ್ದುಮೆ ಬಸವಂತನ ಒಬ್ಬ ಕಾಣುತ್ತೇರಲಾಗ ಚಂದ್ರ ಇದ ಕೊಟ್ಟ ಕಾಣುತ್ತೇರಲಾಗ ಚಂದ್ರ ಇದ ಕೊಟ್ಟ ಸೈವರ್ನ ಬಿಟ್ಟಾರ ಕುಲದಲ್ಲಿ ಬಟ್ಟ ತಲೆಯ ಕಡೆ ಅಂತ ಅಪಣಿಯ ಕೊಟ್ಟ ಧೈರ್ಯ ತಾಲದ ಕುಟ ಜಾಗ ಬಿಟ್ಟ ತುಮ ತುಮೆ ಬಸವಂತನ ಒಬ್ಬ ಹಳಿ ಮಂದಿ ಎಲ್ಲರೂ ನಿಂತಾರ ನೋಡಿ ಹಳಿ ಮಂದಿ ಎಲ್ಲರೂ ನಿಂತಾರ ನೋಡಿ ತಲೆಯತ್ತ ಹಿಡಿದಾದ ಪ್ರಾಣಗಳ ಸಾಗಿ ಕೊಠಡಿ ಆಯಿತು ದಂಡ ಹಿಂದಕ್ಕ ನೋಡಿ ಸರ್ವ ಕೊಟ್ಟರ ಸರ್ವರೆಲ್ಲರೂ ಕೂಡಿ ದುಮ್ದುಮೆ ಬಸವಂತನ ಒಬ್ಬ ಅಷ್ಟರೊಳಗೆ ತಾನು ಬಿಮರಾಯ ಬಂದ ಅಷ್ಟರೊಳಗೆ ತಾನು ಬಿಮರಾಯ ಬಂದ ಇನ್ನು ಈ ಊರೊಳಗಿರಬಾರದಂದ ಸಾರಕ್ಕೆ ನಾವು ಹೋಗೋಣ ಮುಂದ ಉದರಿನ ಗಟ್ಟಿಯ ಮಾಡತಿರಂದ ತುಮದುಮೆ ಬಸವಂತನ ಒಬ್ಬ ರಾಜ ಸೈಬರ ಪಲ್ಲಿ ರಾಮಣ್ಣ ಬಂದ ರಾಜ ಸೈಬರ ಪಲ್ಲಿ ರಾಮಣ್ಣ ಬಂದ ಶಾರದ ದಾರಿ ನೀವಿರಿ ಮುಂದ ಬಳಿಗಾಯಿತ ಒತ್ತು ನನಗೆ ತಾರಂದ ನಾಮನಿ ಜೋಗಿ ಭರತೀನಂದ ತುಮದುಮೆ ಬಸವಂತನ ಒಬ್ಬ
ದುಮ್ದುಮ್ಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ ದುಮ್ಮೆ ಬಸವಂತನ ಒಪ್ಪ ಪಾಲ್ಗುಣ ಪ್ರತಿಪದ ಹುಡುಗರ ಕೂಡಿ ಪಾಲ್ಗುಣ ಪ್ರತಿಪದ ಹುಡುಗರ ಕೂಡಿ ಅದವರ ಕಾಮನ ಪೂಜೆ ಚೆಲ್ಲಾಡಿ ಮಿತಿಯಾಗಿಲ್ಲದ ಓಣಿ ಪದಗಳ ಹಾಡಿ ರತಿದೇವಿ ರಮಣನ ಪೂಜೆ ಚೆಲ್ಲಾಡಿ ದುಮ್ ದುಮ್ಮೆ ಬಸವಂತನ ಒಪ್ಪ ಆದಿಯಂತೆ ಹಿಡಿದು ಪರಗೋಳು ಹಾಡಿ ಆದಿಯಂತೆ ಹಿಡಿದು ಪರಗೋಳು ಹಾಡಿ ಬುದ್ಧಿವಂತರ ಮುಂದ ಕೈ ಮುಲ್ಲಬೇಡಿ ಕಷ್ಟ ಮಾಡಲಿ ಕೈವ ಒಂದೊಂದು ನೋಡಿ ಹತ್ತೂರ ಶಿವಿನ ನೋಡಿ ದುಮ್ ದುಮ್ಮೆ ಬಸವಂತನ ಒಪ್ಪ ದುಮ್ ದುಮ್ಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ ದುಮ್ಮೆ ಬಸವಂತನ ಒಪ್ಪ ದುಮ್ ದುಮ್ಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ ದುಮ್ಮೆ ಬಸವಂತನ ಒಪ್ಪ ದುಮ್ ದುಮ್ಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ ದುಮ್ಮೆ ಬಸವಂತನ ಒಪ್ಪ ಪರದಿಂದ ಕರತಂತು ಇದು ಮಾಸ ಮಾಸ ಪರದಿಂದ ಕರತಂತು ಇದು ಮಾಸ ಮಾಸ ಪರದಿಂದ ಹೋಯಿತು ಪಾಲ್ಗೋಣ ವಾಸ ಪರಗ ಪದಾಗಳು ಮೊಳಕೆ ಉಲ್ಲಾಸ ಪರಿಗೋಳು ಒಗಜಿರಿ ಗೋಪಾಲವಾಸ ದುಮ್ ದುಮ್ಮೆ ಬಸವಂತನ ಒಪ್ಪ ದುಮ್ ದುಮ್ಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ ದುಮ್ಮೆ ಬಸವಂತನ ಒಪ್ಪ ದುಮ್ ದುಮ್ಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ ದುಮ್ಮೆ ಬಸವಂತನ ಒಪ್ಪ ಇಲ್ಲಿ ಸಾಮಾನ್ಯ ಮುಮ್ಮೇಳ ಹೆಮ್ಮೇಳ ನೋಡಿದ್ರಿ. ಎರಡು ತಂಡವಾಗಿ ಒಂದು ನುಡಿಯನ್ನು ಲಕ್ಷ್ಮಣ ಅವರು ಹಾಡಿದರೆ ಇನ್ನೊಂದು ನುಡಿಯನ್ನು ಗುತ್ತೇದಾರ್ ಪರಪ್ಪ ಅವರು ಹಾಡುವಂತಹ ರೂಪವನ್ನು ಒಬ್ರಿಗೊಬ್ಬರಿಗೆ ಆಸರೆ ಆಗುವಂತಹ ಮತ್ತು ಕಥೆಯ ಹರಿಗಡಿಯುವಿಕೆಗೆ ತೊಡಕಾಗದಂಥ ಒಂದು ಸಂಯೋಜನೆಯನ್ನು ಕಾಣ್ತೀವಿ. ಒಂದು ರೀತಿ ಲಾವಣಿಗೆ ಭಿನ್ನವಾದ ಭಾಳ ಹಿತವಾದ ಒಂದು ಧ್ವನಿಯನ್ನು ಇಟ್ಕೊಂಡು ಈ ಕಥೆನ ಮುಂದುವರಿಸ್ತಾ ಇರೋದನ್ನು ಕಾಣ್ತೀವಿ. ಈ ರಾಜ ವೆಂಕಟಪ್ಪ ನಾಲ್ವಡಿ ಸರ್ಪುರದ ನಾಯಕರನ್ನ ಯಾಕೆ ಬಂಧಿಸ್ತಾರೆ ಇಂಗ್ಲೀಷ್ನವರು? ಆವಾಗ ಬ್ರಿಟಿಷರ ಆಳ್ವಿಕೆ ಮಾಡಬೇಕಂತ ಈ ಸುರ್ಪುರಕ್ಕೆ ದೌರ್ಜನ್ಯದಲ್ಲಿ ಬಂದು ಅವ್ರನ್ನ ಹಲ್ಲೆ ಮಾಡ್ತಾರೆ. ಮಾಡಿದ ಮೇಲೆ ಇಲ್ಲಿ ಜನ ನಮ್ಮ ಸುರ್ಪುರದ ಜನ ವಂಚಕರು ಏನದ ಕಿತ್ತೂರು ಜನ ಹೆಂಗಿರ್ತಾರೆ ಆ ಪ್ರಕಾರ ವಂಚಕರಿದ್ದವರು ಒಳಗೆ ಮಾಡಿ ಇತ್ತಿನೇನದ ಸಿಗಾಕ್ತಾರೆ. ಸಿಗಾಕಿದ ನಂತರ ಅವ್ರಿಗೆ ಏನದ ಬಂದು ಅವ್ರ ದಬ್ಬಾಳಿಕೆ ಮಾಡಿ ಅವ್ರು ಆಳ್ಬೇಕಂತಾರೆ. ಅವ್ರಿಗೆ ಇಲ್ಲಿ ಹೊಂದಾಣಿಕೆ ಆಗಲಾರ್ದ ಇವರು ಈಗ ಅವರು ಹೇಳಿದ ಕನ್ನಡದೇ ಮಾತುಗಳು ನಿಮಗೆ ಕೆಲವು ಸಾರಿ ಎಷ್ಟು ಗೊತ್ತಾಗುತ್ತೋ ಇಲ್ಲೋ. ರಾಜ ಸುರ್ಪುರದ ರಾಜ ವೆಂಕಟಪ್ಪ ನಾಯಕ, ನಾಲ್ವಡಿ ವೆಂಕಟಪ್ಪ ನಾಯ್ಕ. ನಾಲ್ವಡಿ ಅಂದರೆ ನಾಲ್ಕನೆಯವ ಕನ್ನಡದ. ಇಮ್ಮಡಿ ಮುಮ್ಮಡಿ ನಾಲ್ವಡಿ ಅನ್ನೋದು ಭಾಳ ಮುಖ್ಯ. ಆ ನಾಲ್ಕನೇ ವೆಂಕಟಪ್ಪ ನಾಯಕನನ್ನು ಇಂಗ್ಲೀಷರು ಅವನಿಗೆ ಮಕ್ಕಳಿಲ್ಲ, ದತ್ತಕ್ಕನ್ನು ಒಪ್ಕೊಳ್ಳಲ್ಲ, ಹೌದು ತಾನೆ? ಒಪ್ಕೊಳ್ಳಲ್ಲ ಅಂತ ಒಂದು ಲಾ ಅನ್ನು ಅವರು ಇಡೀ ಭಾರತ ತುಂಬ ಹಬ್ಬಿಸಿ ಅದನ್ನು ಹಿಟ್ಟದ ಮೇಲೆ ಅವನನ್ನು ಬಗ್ಗು ಬಡಿಯೋಕೆ ನೋಡ್ತಾರೆ. ಅವನ ಹಿಂದಿನವರೇ, ಅವನ ಬಳಗದವರೇ ಅವನಿಗೆ ಮೋಸ ಮಾಡ್ತಾರೆ ಅನ್ನೋ ಕೂಡ ಈ ಕಥನದಲ್ಲಿ ಸಿಗುವ ರೂಪ. ಅಲ್ಲಿಂದ ಅವನನ್ನು ಅಲ್ಲಿದ್ದ 12,000 ಸೈನಿಕರು ಇವ್ರ ಕಡೆಯಲ್ಲಿ, ಇಂಗ್ಲೀಷ್ ಸೈನ್ಯ ಅದೆಷ್ಟು ಲೆಕ್ಕ ಹಾಕಿ ಅವರ ಎದುರಿಗೆ ಅಷ್ಟು ಸರಳವಾದ ರೂಪದಲ್ಲಿ ಅದನ್ನು 12,000 ಇರ್ತದೆ. ಅವನು ಹೇಗೆ ಬಂಧಿಸ್ತಾರೆ ಕಥೆಯಲ್ಲಿ? ಅವ್ನು ಹೆಂಗೆ ಬಂದಿರ್ತಾರ ಅಲ್ಲಿ ಬಂದು ದಬ್ಬಾಳಿಕೆ ಮಾಡಕ್ಕೆ ನಿಮ್ಮ ಬಲಿ ಬರ್ಲಕತ್ತ ನಮ್ಮ ದೊರೆ ಏನು ಹೇಳ್ತಾನೆ ಮೊದಲು ಅವ್ನಿಗೆ ಎಲ್ಲಿ ಬಂದಾನ ಅಲ್ಲಿ ಅಲ್ಲೇ ಹೊಡೆದ್ಬಿಡು ಅಂತ ಅಂದ್ಬಿಡ್ತಾನೆ. ಅಲ್ಲೇ ಸೂಟ್ ಮಾಡಿಬಿಡ್ತಾರೆ, ಅವನಿಗೆ ತೋಪೇರಿಸ್ಬಿಡ್ತಾರೆ. ಇವ್ರ ಊರಿಗೆ ಹತ್ತಿರದ 1-2 ಕಿಲೋಮೀಟರ್ 2 ಕಿಲೋಮೀಟರ್ ಒಂದು ಹಳ್ಳಿ ಅದು. ವೆಂಕಟಾಪುರದಲ್ಲಿ ಈ ಕದನ ನಡೆದ ವಿವರಗಳು ಏನಾದ ಒಂದು ಇತಿಹಾಸ ಅಂದ್ರೆ ಸುತ್ತಮುತ್ತ 7 ಅಗಸಿಗಳು ಅವ್ರಿಗೆ. ಯಾರು ಬಂದರೂ ಅಗಸಿ ಆಗ್ಲಿಂದಲೇ ಬರ್ಬೇಕು. ಇವತ್ತು ಅದನ್ನು ಕಟ್ ಮಾಡ್ಯಾರ, ರೋಡ್ ಮಾಡ್ಯಾರ, ಆಮೇಲೆ ಬೇರೆ ಯಾರು ಬಂದ್ರೂ ಅಗಸಿ ಒಳಗೆ ಬರ್ಬೇಕು ರೀ. 5-7 ಬಾಗಿಲು ಬಿಟ್ರೆ ಇನ್ನೊಂದು ಬಾಗಿಲಾನೇ ಇಲ್ಲ. ಇಡೀ ಸುರ್ಪುರಕ್ಕೆ ಬರೋಕ್ಕೆ ಸುತ್ತ ಕೋಟೆ ನಟ್ಟ ನಡೆದ ನಮ್ಮ ಸಂಸ್ಥಾನ. ಅಲ್ಲಿ ಕದನ ಆದಮೇಲೆ ಆತನನ್ನು ಬಂಧಿಸಿ ಸಾಲಾರ್ ಜಂಗ್ ಅಂತ ನೀವು ಕೇಳ್ತೀರಿ. ಸಾಲಾರ್ ಜಂಗ್ನಲ್ಲಿ ಹೈದರಾಬಾದ್ನಲ್ಲಿ ಸಾಲಾರ್ ಜಂಗ್ ಅನ್ನೋನು ರಾಜ ಅನ್ನೋದು ಗೊತ್ತಿದೆ. ಅಲ್ಲಿ ಬಂಧಿಸಿದಾಗ ನಡೆಯೋ ಘಟನೆ, ಅವನನ್ನು ಕೈ ಬೆರಳಿಗೆ ಗೂಟನ ಹೊಡಿತಾರೆ ಅನ್ನೋ ಹೇಳಿ ವೈದ್ಯ ಅಲ್ಲಿ ಅಡಪ್ ಮಾಡ್ತಾರೆ. ಮಾಡಿ ಗೊತ್ತಿನಾಗ ಅವರು ರಾಜ್ಯ ಬಂದದ್ದು ನೋಡಿಕೆ ಜನ ಮಿಲಿಟ್ರಿ ಬಂದು ನೋಡಿ ಪಟ್ಟಕ್ಕಿನಾಗ ನೆಯ್ಯ ಹುಲ್ಲಿನಾಗ ಇಂಥದ್ರಾಗ ಹುಲ್ಲಿನಾಗ ಹೋಗ್ಕೊಂಡ್ಬಿಡ್ತಾನೆ ರೀ ದಣಿ ರಾಜ. ಒಳಗೆ ಹೋಗ್ಕೊಂಡು ಹೊತ್ತಿನಾಗ ಅದು ಕೈ ಹಿಂಗೆ ಹಾಕಿದಾಗ ಇಂಥಲ್ಲಿಗೆ ಗೂಟ ಹೊಡೆದು ಬಿಡ್ತಾರೆ.
ಕುಯ್ಕ್ ಅನ್ಲಾರ್ದಂಗೆ ಎಡಗೈಲಿ ಇದು ಬಲಗೈ ಹೊಡೆದ್ಬಿಟ್ರೆ ಎಡಗೈಲಿ ತೊಗೊಂಡು ಇದು ಕಟ್ ಮಾಡಿ ಅಲ್ಲೇ ಬಿಟ್ಟು ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಮತ್ತೆ ಪಾಸಾಗಿ ಅಲ್ಲೇ ಕುದುರೆ ತೊಗೊಂಡು ಎಲ್ಲಿ ಬಿಡ್ತಾನೆ ಬರ್ತಾನೆ. ಈ ಕಥನ ಚರಿತ್ರೆಯಲ್ಲಿ ಬಹಳ ಅಪರೂಪದ್ದು. ಅವರು ಇಂಗ್ಲೀಷ್ ಸೈನ್ಯ ಬರ್ತದೆ ಅಂತ ಈ ಸೈನಿಕರೆಲ್ಲ ಬಣವೆಗಳ ಮೆದೆಗಳ ಅಡಿಯಲ್ಲಿ ಹೊಕ್ಕೊಂಡ್ಬಿಡ್ತಾರೆ. ಆ ಮೆದೆಗಳಿಗೆಲ್ಲ ಬೆಂಕಿ ಹಾಕ್ಬಿಡ್ತಾರೆ, ಅಲ್ಲಲ್ಲೇ ಸುಟ್ಟು ಹೋಗ್ತಾರೆ ಅಂತ ಕೂಡ ನಾವು ಓದಿದ ಅಭ್ಯಾಸ. ಈ ಘಟನೆ ಒಳಗೆ ರಾಜ ನಾಲ್ವಡಿನೇ ಕೈ ಚಾಚ್ತಾರೆ, ಕೈಗೆ ಗೂಟ ಹೊಡೆದಿದ್ದಾರೆ, ಆ ರೀತಿಯಲ್ಲಿ ಬಂದಿಯಾದ ಅನ್ನೋ ವಿವರಗಳನ್ನ ಈ ಜಂಬೆ ತೊಗೊಂಡು ತಾನೇ ಕಟ್ ಮಾಡ್ಕೊಂಡ್ಬಿಡ್ತಾನೆ. ಈ ಕೈ ಗೂಟ ಹೊಡೆದ್ರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ತಪ್ಪಿಸ್ಕೊಳ್ಳೋಕೆ ಉಳಿದಿರೋ ದಾರಿ ತನ್ನ ಕೈ ಕಳ್ಕೋಬೇಕು ಅಂತೇಳಿ ತನ್ನ ಕೈಯನ್ನ ಕತ್ತರಿಸ್ಕೊಂಡು ಮುಂದಿನ ತೀರ್ಮಾನ ತೆಗೆದುಕೊಳ್ಳುವಂತಹ ಚಾಕಚಕ್ಯತೆ ಮತ್ತು ಎದೆಗಾರಿಕೆ, ಧೈರ್ಯ ಮತ್ತು ಇಕ್ಕಟ್ಟನ್ನು ಈ ರಾಜ ಕಾಣೋದನ್ನು ನೋಡ್ತೀವಿ. ಈ ಕಥನ ಅದನ್ನು ಹೇಳ್ತದೆ. ನಾವು ಚರಿತ್ರೆಯನ್ನು ಅಭ್ಯಾಸ ಮಾಡ್ತೀವಿ. ಚರಿತ್ರೆಯಲ್ಲಿ ಕೊಡೋ ವಿವರಗಳು ಬಹಳ ಗೆರೆಗಳ ಥರ ಕಾಣ್ತದೆ. ಗೆರೆಗಳಿಗೆ ಅವಕ್ಕೆ ಭಾವನೆಗಳು, ಬಹುಶಃ ಭಾವನೆಗಳನ್ನು ಕಟ್ಟೋಕ್ಕೆ ಚರಿತ್ರೆಗೆ ಇನ್ನೂ ಸಾಧ್ಯವಾಗಿಲ್ಲ ಅಂತ ಭಾವಿಸ್ತೀವಿ. ಆ ಭಾವನೆಗಳನ್ನು ಎದೆಗೆ ಮುಟ್ಟುವಂತೆ, ಮನಕ್ಕೆ ತಟ್ಟುವಂತೆ ಕಟ್ಟುವ ರೂಪದಲ್ಲಿ ಈ ಹಾಡುಗಾರರು ಆ ಊರಲ್ಲಿ ಉಳಿದಿದ್ದಾರೆ. ಇಡೀ ಜನಪದ ಪರಂಪರೆಯಲ್ಲಿ ಬಹಳ ದೊಡ್ಡ ಚಕ್ರವರ್ತಿಗಳ ಮೇಲೆ ಹಾಡು ಕಾಣಲ್ಲ. ಅಪರೂಪವಾಗಿ ಅಚಾನಕ್ಕಾಗಿ ಬಲಿಯಾದ ವ್ಯಕ್ತಿತ್ವದ ಮೇಲೆ ಹಾಡು ಕಟ್ಟೋದನ್ನು ಗಮನಿಸ್ತೀವಿ. ಅದರಲ್ಲಿ ಈ ಕಥನವು ಕೂಡ ಮುಖ್ಯ. ಒಂದೇ ಕಥನವನ್ನು ಹಾಡುವಿಕೆಯಲ್ಲಿ ಕಾಣ್ತೀವಿ. ಆ ವಿವರಗಳು ಪಿರಿಯಾಪಟ್ಟಣದ ಕಾಳಗದಲ್ಲಿ ಹೇಗೆ ನೋಡ್ತೀವಿ ಅಂತಹ ದಟ್ಟೈಸಿದ ವಿವರಗಳನ್ನು ಈ ಚರಿತ್ರೆಯಲ್ಲಿ ಭಾವನೆ, ಅಪ್ಯಾಯಮಾನತೆ, ಸ್ವಾಭಿಮಾನ, ಪ್ರೇಮ ಎಲ್ಲವನ್ನು ಒಳಗೊಳಿಸಿ ಕಟ್ಟುವಿಕೆಯ ಈ ಹಾಡುಗಳು ನಮ್ಮ ನೆಲದ ಅಪರೂಪದ ಹಾಡುಗಳಾಗಿ ಕಾಣ್ತವೆ. ಈ ಹಾಡುಗಳನ್ನು ಕೊಟ್ಟ ಮತ್ತೆ ಕಟ್ಟಿಕೊಂಡು ಮುಂದಕ್ಕೆ ಸಾಗಿಸ್ತಾ ಇರೋ ಅವ್ರ ಮಗ ನಗರಸಭೆ ಸದಸ್ಯ, ಹೆಚ್ಚು ಕಮ್ಮಿ ರಾಜಕಾರಣದ ಜೊತೆಗೆ ಮುಂದಕ್ಕೆ ಹೋಗಿರೋರು. ನೀವು ಬಂದಾಗ ಯಾವಾಗಲೂ ನಿಮ್ಮ ಮಕ್ಳು ಏನು ಮಾಡ್ತಾರೆ ಅಂತ ಹಿರಿಯರಿಗೆ ಕೇಳ್ತಿದ್ವಿ. ಇವರು ಆ ಪ್ರಶ್ನೆ ಕಡಿಮೆ. ಇವ್ರ ಮಗನೇ ಸಾಥಿಯಾಗಿ ಹಾಡ್ತಾ ಇರೋದನ್ನ ನೀವು ಕೇಳ್ತಾ ಇರೋದನ್ನು, ಮತ್ತೆ ಮುಂದಿನ ತಲೆಮಾರಿಗೆ ಹೋಯ್ತಾ ಇರೋದನ್ನು, ಮತ್ತೆ ಇದನ್ನ ಅಭಿಮಾನದ ಥರ ಊರಿಗೂರನ್ನವರು ನಾವು 3-4 ಮಂದಿ ಬಂದ್ರೆ ಆಗೋದಿಲ್ಲ ಸರ್, 15 ಮಂದಿನೇ ಬರ್ಬೇಕು. ಅದು ಹಾಡೋದು ಹಂಗೆ ಸ್ವಾಮಿ ಅಂತ ಅಷ್ಟು ಪ್ರೀತಿಯನ್ನ ಹೇಳ್ತಾ ಇದೆ ಕಥನಕ್ಕಿಂತ. ಆ ತಬ್ಬಿರೋ ರೀತಿಗೆ ನಾವು ಒಂದ್ಸಾರಿ ಸಲಾಮನ್ನ ಹೇಳಲೇಬೇಕು. ಮುಂದಿನ ತಲೆಮಾರಿಗೆ ಹೀಗೆ ಬರೋದು ಇಂಥ ಪ್ರೀತಿ ಅಂತ. ಇಂಥ ಪ್ರೀತಿ ಮುಂದೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ವಿ, ಈ ವೇಷ ಯಜಮಾನಿಕೆನ, ಆ ಹಾಡಿನ ಯಜಮಾನಿಕೆನೋ ಸೀಮೆ ಯಜಮಾನಿಕೆನೋ ಕೊಡ್ತದೆ. ಸ್ವಾತಂತ್ರ್ಯ ಹೋರಾಟದ ಅವತ್ತಿನ ದಿವಸ 15 ಆಗಸ್ಟ್ ದಿವಸ ತಬ್ಬಿ 75ನೇ ಆಗಸ್ಟ್ಗೆ ಸರಿ ಹೋದ್ರಿ ನಮ್ಮ ಅಣ್ಣವರು. ಸರಿ ಎಕ್ಸ್ಪೈರ್ಡ್ ಆದಗಳಲ್ಲಿ ಇದೇ ಪದ ಆಡ್ತಾ ಆದ್ಮೇಲೆ ಅವತ್ತಿನಿಂದ ಇವತ್ತಿನ ತನಕ 46 ವರ್ಷ ಆಯ್ತು. 45 ವರ್ಷ ತಾನ್ರಿ. ಹತ್ತನ ಹೆಸರು ಇಟ್ಟಿದ್ರಿ ಬಾರಪ್ಪ ಅಂತ ನಮ್ಮ ಅಣ್ಣನ ಹೆಸರು ಇಟ್ಟಿದ್ರಿ, ನನ್ನ ಮಗನಿಗೆ ಇಟ್ಟಿನ್ರಿ. ಅವತ್ತಿನ ದಿವಸ ನಮ್ಮ ಅಣ್ಣವ್ರೇನು ಸುದ್ದಿ ಅಂತಿದ್ರಿ ಆ ಪಟಕ. ಇವತ್ತಿನ ತನಕ ನಾನು ಎಲ್ಲಿಗೆ ಹೋದ್ರೆ ಈ ಪಟಕ ಛತ್ರಿ ಬಿಟ್ಟು ನಾನು ಎಲ್ಲಿಗೆ ಹೋಗಿಲ್ಲ. ನಾನು ಹೋಗ್ಬೇಕಾದ್ದು ಒಂದೇ, ಎಲ್ಲರ ಶ್ರಮ ಆದ್ರೆ ಮಾತ್ರ 2 ತೆಗೆದು ಹೋಗಿರ್ತೀನಿ, ಇಲ್ಲಾಂದ್ರೆ ನಾ ಇವು ಬಿಟ್ಟು ಎಲ್ಲಿಗೂ ಹೋಗಿಲ್ಲ. ಸಾವಿಗೆ ಹೋಗುವಾಗ ಮಾತ್ರ ಅಷ್ಟೇ ಒಂದ್ಸಲ ಹಾಕೊಂಡಿರ್ತೀನಿ. ಅದನ್ನ ಬಿಟ್ಟರೆ ನಾನು ಎಲ್ಲಿಗೂ ಬಕ್ಕನಿಟ್ಲು ಹೋಗ ಬಕ್ಕನ ನನ್ನ ತಲೆ ನೋಡೋದು ಜರುತ್ತಿಲ್ಲ. ಈಗ ಈ ಹಾಡೆಲ್ಲ ಕಲ್ತಿರಲ್ಲ, ಈ ನಿಮ್ಮ ಮುತ್ಯ ಏನು ಹೇಳ್ತಿದ್ರು ಈ ಹಾಡು ಕಲಿ? ನಮ್ಮ ಮುತ್ಯ ನಾವು 2ನೇದು ಓದಿನ್ರಿ. ನಾನು ನಮ್ಮಪ್ಪ ಓದಿರತ್ತಲ್ಲ ಬರ್ರತ್ತಲ್ಲ, ನಮ್ಮ ತಂದೆ ಓದಿಲ್ಲ, ನಾನು ಓದಿಲ್ಲ. ನನ್ನ ಮಕ್ಕಳು ಇವತ್ತಿನ ದಿವಸ ಒಬ್ಬತ್ತ ಡಿಗ್ರಿ ಓದ್ತಿದ್ದ, ಇನ್ನೊಬ್ಬ PUC ಮುಗಿಸೋಣ ಆಗ ಬೇರೆ. ಇಂಥದ್ರಾಗ ನಮ್ಮ ಮುತ್ತ ಹೇಳ್ತೀನಿ, ಇದು ಯಾರು ಬರ್ದಾರಪ್ಪ ಅಂತ ನಾವು ಕೇಳಿದ್ರೆ ಮುತ್ತಾತ ಕೈಲಿಂದ ಬರ್ದಪ್ಪ ಇದು ಹಾಡು ಅಂತ ಹೇಳ್ತೀವಿ. ಇದನ್ನು ಹೆಂಗೆ ಬೈಲಿಗೆ ಬರ್ಬೇಕಂತೇಳಿ ನಮಗೆ ಸ್ವಲ್ಪದಾಗ ಇದ್ದವ್ರು ಹೇಳಿದ್ವಿ ಕಲಾವಿದರು. ಅವ್ರು ಏನದ ನಮಗೆ GM ಸಿರಾಟಿ ಅವರು, ದೇವೇಂದ್ರಪ್ಪ DC ಅವರು, ಅಲ್ಲಿಂದ ಕಲಬುರಗಿ ಆಕಾಶವಾಣಿ ಕೇಂದ್ರದವ್ರು ನಮ್ಮನ್ನೇನಾರ ಒಂದು ಸಲ ಮೈಸೂರು ಕರ್ಕೊಂಡ್ಬಂದ್ರಿ ಸರ್. ನಮ್ಮಲ್ಲಿ ಏನು ಸಾಮಾನು ಆಸಕ್ತಿ ತೂಡೋದ ಏನು ಕುಣಿ ಅದ ಏನಿಲ್ಲ. ನಮ್ಮನ್ನು ನೋಡಿ ಎಲ್ಲ ಜನ ನಗಲಾಕತ್ತಿದ್ರು. ಏನು ಮೇಡಮ್ ನಮ್ಮಲ್ಲಿ ಇದ್ವೇ ಸಾಮಾನು, ಅದು ಒಂದೇ ಡಪ್ಪು 2 ಲೋಡ್ ತಾಳ ತೋರಿಸಿದ್ವಿ, ಹಾಡಿದ್ವಿ. ಹಾಡಿದ ನಂತರ ಅವತ್ತಿನ ದಿವಸ ಇದೇ ಮೈಸೂರಲ್ಲಿ 84ನೇ ಇಸ್ವಿಯಾಗ ನಾವು ಸೆಕೆಂಡ್ ಬಂದಿದ್ವಿ ಇಡೀ ಕರ್ನಾಟಕ. 50 ಜನ ಜನಪದ ಸಂಗೀತಗಾರರಿದ್ದರೆ ಅದರಲ್ಲಿ ಸೆಕೆಂಡ್ ಬಂದಿದೆ ಸರ್. ದಯವಿಟ್ಟು 30 ವರ್ಷ ಹಿಂದಗಡೆ ಇದೆ. 50 ಮೇಳ ಇದ್ವು, ಅದರಲ್ಲಿ ನಮ್ಮದು ದ್ವಿತೀಯ ಬಹುಮಾನ ನಾವು ಸ್ವೀಕರಿಸಿದ್ದೀವಿ ಸರ್. 30 ವರ್ಷದ ಹಿಂದಗಡೆ ಇದೆ ಮಾತು.
ಈಗ ಲಕ್ಷ್ಮಣ್ ಅವರೇ, ನೀವೀಗ ಹಾಡೋ ದಾಟಿಗೂ ಹ್ಞೂ ನಿಮ್ಮ ಮುತ್ಯ ಹಾಡೋ ದಾಟಿಗೂ ಏನೇನು ಒಂದು ಚೂರು ಫರಕ್ಕಿಲ್ಲ ಸರ್, ಒಂದು ಚೂರು ಫರಕ್ಕಿಲ್ಲ. ಅದೇ ತಾಳ, ಅದೇ ದಮಡಿ, ಅದೇ ರಾಗ, ಕೈಗೆ ಹೊಡೆಯೋ ದಪ್ಪು ಈಗ ಹಾಡೋ ಏನೇನಿಲ್ಲ. ಮೊದಲೇನದ ಹಾ ಇವು ಈಗ ಬಂದು ಇಂಗ್ಲೀಷ್ ಟೈಪ್ ಆ ಹೊಲಿಗೆಗಳು ನಮ್ಮ ಹಳಿದಿತ್ತಲ್ಲ ಅಂತ ಇದ್ವು ನಮ್ಮ ಯಜಮಾನರಲ್ಲಿ, ಅದನ್ನು ತೊಗೊಂಡು ಆಡ್ತಿದ್ವಿ. ಚರ್ಮದ್ದು ಈಗಿದ್ದು ಅಂಥವು ತೊಗೊಂಡು ಆಡ್ತಿದ್ದಿಲ್ರಿ ನಾವು. ಮೊದಲು ಅಂಥವು ನಮ್ಮ ಯಜಮಾನರು ಅವೇ ಬಾರಿಸಿದ್ರು. ಅದ್ರ తర్వాత ನಮಗೆ ಕಲಿಸಿದ್ರು. ನಾವೇನು ಕಲೀಲಿಕ್ಕೆ ನಾವು ಹಿಂದೆ ಮುಂದೆ ಕಲ್ತೀವಿ. ನನ್ನ ಮಕ್ಕಳು ಈತ ಮೊಮ್ಮಗನ ಆತ, ಇತನ ಮಗ ಆತ, ನಮ್ಮ ಅಣ್ಣನ ಮಗ. ನಿಮ್ಮ ಮಗನ? ಹೌದು ಸರ್, ಹೌದು. ಈತ ರಿಟೈರ್ಡ್ ತಹಸೀಲ್ದಾರ್ ನಮ್ಮ ಅಣ್ಣನ ಮಗ. ಊರಿಗೂ ಊರೇ ಈ ಸಮುದಾಯ ಹಾ ಈ ಕಡೆ ಬಂದು ನಿಂತವನು ಆತನ ಮೊಮ್ಮಗನ್ರಿ, ಆತನು ಪರಪ್ಪ ಮಗನೇ ರೀ. ಈಗ ನಿಮ್ಮ ಊರಾಗ ಈ ಹಾಡು, ಈ ದುಂದುಮೆ ಪಾದ ಹಾಡು ಅಂದ್ರೆ ಎಷ್ಟು ಮಂದಿ ಹಾಡ್ತಾರೆ? ಸುಮಾರು 15 ಮಂದಿ ತನಕ ಹೋಗ್ತೀವಿ. ನಮ್ದು ಒಂದು 15 ಮಂದಿ ಟೀಮೇ ಆದ ಸರ್. ಅದು ಎಲ್ಲಿ ಕರೆದ್ರೆ 15 ಜನನೇ ಹೋಗ್ತೀವಿ ನಾವು. ಯಾರು ಈ ಟೈಪ್ ಬರಲ್ಲ, ಯಾಕಂದ್ರೆ ಆಯಾಸ ಆಗ್ತದೆ ಸರ್. ನಮ್ಗೆ ತೊಂದರೆ 7 ನುಡಿ ಆದ್ರೆ ಇದು ಒಟ್ಟು 57 ನುಡಿ ಆದ್ರೆ, ಹಿಂಗಾಗಿ ಒಬ್ರಿಗೊಬ್ರು ಆಯಾಸ ಸಲಗ ಇದು ಮಾಡ್ತೀವಿ ಅಷ್ಟೇ. ನಮ್ಗೆ ತ್ರಾಸರಿ ಆಡೋದ್ರಲಿಂತ ಆಯಾಸ ಭಾಳ ಆಗಲ್ಲ. ಹಿಂಗಾಗಿ ನಮ್ಮ ದೊಡ್ಡಪ್ಪರ ಹಾರ್ಟ್ ಅಟ್ಯಾಕ್ ಆಗಿದ್ರಿ. ಸೇಮ್ ಇದೇ ಆಡೋವತ್ತು ಹಿಂಗೆ ಜಸ್ಟ್ ಏರ್ ಅದಿದ್ ಮಾಡಿ ಅವಕ್ಕೆ ಅದಿದಾಗಿದಾರೆ. ಇದ್ರ ಸಲಗ ನಾವೇನು ಮಾಡ್ತೀವಿ ಅನ್ಸುತ್ತೆ ಸ್ಲೋ ಅದಿದಕ್ಕೆ ಮೂಮೆಂಟ್ನಾಗ ಹೋಗ್ತೀವಿ. ಅಂದ್ರೂ ಸ್ಲೋ ಹೋಗಿ ಕೊಡ್ಸಂಗೆ ಅಲ್ರ ಅದು. ಆ್ಯಕ್ಚುಲಿ ಇಲ್ಲೇ ನಾವು ಸ್ಲೋ ಆಡಿದ್ದು. ಇಡೀ ನಾವು ಇಷ್ಟು ದಿನ ಆಡಿವಲ್ಲ, ಇಲ್ಲಿ ಅಷ್ಟು ಸ್ಲೋ ಆಡಿಲ್ಲ. ಯಾಕಂದ್ರೆ ನಿಮ್ಗೆ ಸ್ವಲ್ಪ ಅರ್ಥ ಆಗಲ್ಲ ಅಂತ ನಾವು ಸ್ಲೋ ಆಡಿವಿ ಅಷ್ಟೇ. ಇನ್ನೂ ಸ್ಪೀಡ್ ಇರುತ್ತೆ. ಈಗ ಲಕ್ಷ್ಮಣ್ ಅವರೇ, ಈಗ ನೀವು ಇನ್ನು ನಾಲ್ವಡಿ ಅವರ ಹೇಳೋದೇನಂದ್ರೆ, ಒಂದೇ ಒಂದು ತಂಡ ಅನ್ನುವಂತ ಒಂದು ಕಲ್ಪನೆಯನ್ನು ಕೊಡ್ತೀರಿ. ಹೌದು ಸರ್. ನಾನು ಬೇರೆ ತಂಡವನ್ನು ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಇಲ್ಲ, ಇದು ನಮ್ಮ ಮನೆ ತನಕ ಮಾತ್ರ ಸೀಮಿತ. ಅದ್ರ ಬೇರೆ ಯಾರು ಆಡಿಲ್ಲ. ಭಾಳ ಮಂದಿ ಆಡ್ಬೇಕಂತ ಹೋಗ್ಯಾರಿ, ಆದ್ರೆ ಯಾವ್ದು ಆಗಿಲ್ರಿ. ಹೌದು, ಆಗಲ್ರ ಅದು. ನಮ್ಮೂಳರು ಏನಾಗಿದೆ, ನಾನು ಹೇಳೋದು ಅಂದ್ರೆ ಕಲೆ ಏನಿದೆಯಲ್ವಾ, ಅದು ವಿಶಾಲತೆಯನ್ನು ಹೊಂದಿರಬೇಕಾಗುತ್ತೆ. ಬಹಳ ಕಲೆ ಎಲ್ಲರಿಗೂ ಬರ್ಲಿ ಅಂತ ನಾವು ಅಪೇಕ್ಷೆ ಪಟ್ರ, ನಮ್ಮ ಸಂಗತಿ ಇದ್ದವ್ರಿಗೆ ಇನ್ನೂ 15 ಮಂದಿ ಅಂತೀವಲ್ಲ, ಬೇರೆ ಒಬ್ರನ್ನ ತೊಗೊಂಡು ಆಡ್ತೀವಿ ನಮ್ಮ ಮನೆಯವ್ರನ್ನ ಬಿಟ್ಟು. ಹೌದಾ? ಆ ಮತ್ ಬೇರೆ. ಆದ್ರೆ ಸ್ವತಃ ನಾವು ನಿರ್ಲಾರ್ದೆ ಹೋಗಿ ಆಡ್ತೀವಿ ಅಂತ ಹೇಳಿ ಎಲ್ಲಾರು ಹೋದ್ರೆ ಅವ್ರು ಸಕ್ಸಸ್ ಆಗಿ ಬಂದಿಲ್ಲ. ಅವ್ರು ಡಪ್ ಕಳ್ಸ್ಕೊಂಡು ಅಲ್ಲಿ ಕಳ್ಸ್ಯಾರ ಎಷ್ಟೋ ಕಡೆ. ಇದನ್ನು ಹೇಳ್ತೀನಿ, ಆಗಲ್ಲ. ಈಗ ನೀವು ಸುರ್ಪುರದಲ್ಲಿ ಸ್ಥಳೀಯವಾಗಿ ನಿಮ್ದೊಂದು ತಂಡ ಇದೆ. ಅದ ಪಕ್ಕದ ಊರ್ನಲ್ಲಿ ಯಾರು? ನೋ, ಇಡೀ ಇಂಡಿಯಾದಾಗ ನಮ್ದು ಒಂದೇ ಅಂತ ಹೇಳಕ್ ನಾ ಇಷ್ಟಪಡ್ತೀನಿ. ಕರ್ನಾಟಕ ಆಲ್ ಇಂಡಿಯಾದಲ್ಲಿ ನಮ್ಮ ಮನೆತನ ಗುತ್ತೇದಾರ್ ಫ್ಯಾಮಿಲಿ ಬಿಟ್ಟು ಬೇರೆ ಎಲ್ಲೂ ಈ ತಂಡ ಇಲ್ಲ. ಈ ಆಡ ಇರೋಕೆ ಸಾಧ್ಯನೇ ಇಲ್ಲ. ಮತ್ತೆ ಪರಪ್ಪ ಮತ್ತೆ ಲಕ್ಷ್ಮಣ್ ಅವ್ರಿಗೆ ನಾನು ನಿಮ್ಮೂರ್ನಲ್ಲೆಲ್ಲ ನಾನು ಇಟ್ಟು ಬಂದಿರು. ರಂಗನಪೇಟೆ, ರಾಜನಪೇಟೆ ಅದೆಲ್ಲ ಗೊತ್ತಿದೆ ಬಿಡಿ. ಅದು ನೀವು ಹೇಳಿದ್ರಲ್ಲ, ಆ ಸುರ್ಪುರಕ್ಕೆ ಯಾರೇ ಆಕ್ರಮಣ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ರಂಗನಪೇಟೆ ನಾವು ನೋಡಿದೀವಲ್ಲ, ಅದೇ ಬಹಳ ಕಣಿವೆ ಪ್ರಪಾತದಲ್ಲಿದೆ, ಅಷ್ಟು ಸುರಕ್ಷಿತವಾಗಿದೆ. ನನಗೇನು ಅಂದ್ರೆ ಈ ನಿಜಾಮನ ಆಳ್ವಿಕೆ ಒಳಗೇನೆ ಸುರ್ಪುರದ ವೆಂಕಟಪ್ಪ ನಾಯ್ಕ ಇದ್ದ. ಹೌದು. ಸಾಲಾರ್ ಜಂಗನ್ನು ನಿಜಾಮನ ಒಬ್ಬ ಆತ. ಅದ್ ಹೆಂಗೆ ಅವ್ರಿಗೆ ಹಗೆಗಳು ಹೆಂಗಾಯ್ತು ಅಂತ ನನಗೆ. ಅವ್ರವರಿಗೆ ಮ್ಯೂಚುವಲ್ ಹೆಂಗ್ ಅದಿದಾಯ್ತಂದ್ರೆ, ಅದೇ ಸರ್ ಅವ್ರದ್ದು ಆಕ್ಚುಲಿ ಏನಂದ್ರೆ, ಸಾಲಾರ್ ಜಂಗ ಇದು ವೆಂಕಟಪ್ಪ ನಾಯ್ಕರು ಇಬ್ರು ಒಂದೇ ಅದಿದ್ರಾಗ್ಲಿಂತ ಇವ್ರು ಯಾರು ಬ್ರಿಟಿಷರು ಬಂದಿರಲ್ಲ, ಅವ್ರ ವಿರುದ್ಧ ಹೋರಾಡಕ ಇವರು ಒಂದು ಟೀಮ್ ಕಟ್ಟಿದ್ರು. ಒಟ್ಟ ಬ್ರಿಟಿಷರಿಗೆ ಓಡಿಸ್ಬೇಕಂಬದಿತ್ತು, ಹೊರತಾಗಿ ಬೇರೆ ಯಾವ್ದು ಉದ್ದೇಶ ಇದ್ದಿದ್ದಿಲ್ಲ. ಇನ್ನೊಂದು ಯಾವ್ದು ಉದ್ದೇಶ ಇಲ್ಲ ರೀ ಪಕ್ಕದಲ್ಲಿ. ಅದ್ ಗೊತ್ತು ನನಗೆ. ಅವರಿಬ್ಬರಲ್ಲೇ ಹೆಂಗೆ ಆಯ್ತಾಯ್ತು, ಹಾಗೆ ಹೆಂಗ್ ಬಂತು ಅಲ್ಲ, ಒಬ್ಬರಲ್ಲಿ ಮ್ಯೂಚುವಲ್ ಆಗಿ ಅವ್ರವ್ರು ಅದಿದಾದ್ರು ಅಷ್ಟೇ. ನಮ್ಮ ಕಡೆ ಸೈನ್ಯ ಕಡಿಮೆ ಇದೆ ಅಂತೇಳಿ ಸಾಲಾರ್ ಜನ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರವ್ರು ಸಪೋರ್ಟ್ ತೊಗೊಂಡ್ರು. ಅಲ್ಲಿ ನಾವು ಬರೀ 12,000 ಜನ ಇತ್ತು ಅವತ್ತಿನ ಮಿತಿಗೆ. ಹಳಿ ಮಂದಿ ಟೋಟಲ್ 12,000, 12,000 ಮೆಂಬರ್ಸ್ ಓನ್ಲಿ ಅಲ್ಲಿ. ಹಿಂಗಾಗಿ ಮ್ಯೂಚುವಲ್ ಇವ್ರಿಗೆ ಬೇಕಾದ್ರೆ ಅವ್ರಾರ ಲಕ್ಷಾನು ಗಟ್ಟಲೆ ಅವರು. ನಾವು ಇವ್ ಬರೀ 12,000 ಜನ ಅವತ್ತು. ಈ ಅದಕ್ಕೆ ಅವ್ರಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಸಲಗ 2 ಟೀಮ್ ಕಲ್ತು ಇವ್ರಿಗೆ ಅದು ಮಾಡಿದ್ರು ಅಷ್ಟೇ. ಇವರೆಲ್ಲ ಬ್ರಿಟಿಷರು ಓಡ್ಸಕ್ಕೆ ಇವೆರಡೇ ಟೀಮ್ ಕಾರಣ. ಯುದ್ಧದ ಘಟನೆ ಇವ್ರ 2 ತಂಡ ಮತ್ತು ಇಂಗ್ಲಿಷರು ಅಂತ ಅವ್ರು ಕೊಡೋ ವಿವರದಲ್ಲಿ ಗೊತ್ತಾಗುತ್ತೆ. ಇವರು ಕಡಿಮೆ ಜನ ಇರೋದ್ರಿಂದ ನಾವು ಉಳಿಯೋಲ್ಲ ಅನ್ನೋ ಕಾರಣಕ್ಕೆ ಅರ್ಧ ಪೆಟ್ಟಾದ ಮೇಲೆ ಸೊರಗಿ ಬಿಡ್ತದೆ. ಸೊರಗಿದ ಮೇಲೆ ಮತ್ತೊಂದು ತಪ್ಪಿಸ್ಕೊಳ್ಳೋಕೆ ಹೋಗುವಾಗ ಘಟನೆಗಳು. ಅಲ್ಲಲ್ಲ, ಸಾಲಾರ್ ಜಂಗ್ನಲ್ಲಿ ಅವನ ಕೈಗೆ ಮೊಳೆ ಗೂಟ ಹೊಡೆದ್ರು ಅಂತ ಹೇಳ್ತೀರಲ್ಲ, ಅಂದ್ರೆ ಬ್ರಿಟಿಷ್ನವ್ರು ಮಾಡಿದ ಕೆಲಸ, ಬ್ರಿಟಿಷರು ಮಾಡಿದ ಕೆಲಸ, ಇಂಗ್ಲಿಷರು ಮಾಡಿದ ಕೆಲಸ. ಇಂಗ್ಲಿಷರು ಕರ್ಕೊಂಡು ಹೋಗ್ಬಿಟ್ರತನ ಪಾಚಿಲಿಂದ. ಇಲ್ಲಿ ನಮ್ಮ ಜನನೇ ಅವನಿಗೆ ಒಳಗೊಂದು ಹಾಕಿ ಕಳಿಸ್ಕೊಟ್ರು.
ದುಂದುಮೆ ಪದ ಅಂತ ಯಾಕೆ ಬಂತಿದ್ದು? ಅದು ಏನಲ್ಲ ನಮ್ಮ ಯಜಮಾನ ಸಗರ್ನಾಡಿನಂತ ರೈತರದು ಅದು ಒಂಥರ ದುಮ್ಮೆ ಅಂದ್ರೆ ಒಟ್ಟ ಒಂಥರ ಹಿಂಗದು ಬಸವಣ್ಣನ ರೈತರ ಎಲ್ಲರ ಅದಕ್ಕೆ ಅದಾಗಲ್ಲ ಅಂತೇಳಿ ಒಂದು ಫೈನಲ್ ಮಾಡಿದ್ದು ಅದ್ರ ನಮ್ಮ ಸುರಪುರದ ಒಂದೇ ಇಲ್ರಿ ನಮ್ದು ಕೃಷ್ಣಾ ಭೀಮಾ ನದಿ ನಡುವೆ ಏನಿದೆ ರೀ ಸಗರನಾಡ ಅಂತ ಹೇಳ್ತಾರ ಅದು ಆಕ್ಚುಲಿ ಶಾಪುರ್ ಸುರ್ಪುರ್ 2-3 ಸಗರ್ ಅಂತೇಳಿ ಸಗರನಾಡು ಅಂತ ಹೇಳ್ತಾರೆ. ಯಾರು ಊರ ಹೆಸರು ಹೇಳಲ್ಲ ಜಾಸ್ತಿ ಅಲ್ಲಿ ಸಗರ್ನಾಡು. ಈಗ ನಿಮ್ಮ ಈ ದುಂದುಮೆ ಪದ ನಿಮ್ಮ ಜೊತೆಲೇ ಇರ್ತದೆ, ಬೇರೆ ತಂಡಗಳು ಯಾಕೆ ಅದನ್ನ ಮಾಡಬಾರ್ದು? ಇಲ್ಲ ಮಾಡಬಾರ್ದು ನಾವೇನು ಹೇಳ್ತಲ್ಲ ಸರ್, ಯಾರು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಲ್ಲ. ನಾವು ಸರ್ ನಮ್ಮ ಮುತ್ತಿನ ಕಾಲದಿಂದ ಆಡಿದ್ದು ಫಲ, ನಮ್ಮ ಮುತ್ತಿನ ಕಾಲದಿಂದ ಆಡಿದ್ದು ಫಲ ಹೋದ ವರ್ಷ ನಮಗೆ ದೊರಕಿದೆ. ಕನಿಷ್ಠ 150 ವರ್ಷದಿಂದ ಆಡ್ಕೊಂತ ಬಂದದ್ದು. ರೀಸೆಂಟಾಗಿ 2018ರಲ್ಲಿ ನಮಗ ಸ್ಟೇಟ್ ಅವಾರ್ಡ್ ಅವತ್ತು ನಾವು ಒಂದು ಟಾರ್ಗೆಟ್ ಕಂಡು, ಅದಕ್ಕೂ ಮೊದಲು ನಮ್ಗೆ ಯಾವುದು ಅದಿಲ್ಲ ಅಂದ್ರೂ ಜಸ್ಟ್ ನಾವು ಆಡ್ಬೇಕು. ಅವಾಗ ನಮ್ಮ ತಂದೆ ತಾಯಿ ಎಲ್ಲರೂ ಬಡವರು ಆಕ್ಚುಲಿ ಆ ಟೈಮ್. ಇನ್ನೊಂದು ಸರ್, ನೀವು ನಮಗೆ ಕೂನೀರೋ ಇಲ್ಲೋ ಗೊತ್ತಿಲ್ಲ, ನೀವು ಕರಿಬೇಕಂತವ್ರು ನೀವು ಎಲ್ಲೇನೋ ಫೋನ್ ಮಾಡಿ ಕರೀರಿ, ನಾವು ಅಲ್ಲಿಗೆ ಬರ್ಲಕ್ಕೆ ರೊಕ್ಕ ಕೊಡ್ತಾರೋ ದುಡ್ಡು ಕೊಡ್ತಾರೋ ಬಸ್ಸಿಗೆ ಬರೋಕೋ ನಡ್ಕಂತ ಬರೋಕೋ ನಮ್ಗೆ ಗೊತ್ತಿಲ್ಲ. ನೀವು ಏನು ಹಾಕ್ತೀವಿ ಊಟ ಮಾಡ್ತೀವಿ ಅದನ್ನು ನಾವು ಪ್ರೋಗ್ರಾಮ್ ಮಾಡ್ತೀವಿ, ಆ ಕೆಲಸ ಮಾಡಕ್ಕೆ ನೀವ್ ಹೆಂಗ್ ಕಾಣ್ತೀರಿ ಅಂದ್ರೆ ಈ ಸುರ್ಪುರದ ರಾಜ ಸೈನಿಕರಿದ್ದ ಅಷ್ಟು ದೊಡ್ಡದ ನಿಮ್ಮ ಪರಿವಾರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಈ ಒಂದು ಇದ್ರಲ್ಲಿ ಸೇರ್ಕೊಂಡಿದ್ರಿ ತಂಡದಲ್ಲಿ, ಹೌದಲ್ವಾ? ಮುಂದೆ ನೀವು ಇದನ್ನ ಲಕ್ಷ್ಮಣ್ ಗುತ್ತೇದಾರ್ ಕಲೆನ ಅವ್ರ ಮಾಡ್ಕೊಂಡು ಅಲ್ವಾ? ಅವ್ರನ್ನ ತಯಾರು ಮಾಡಕ್ಕೆ ಹಾ, ಈ ಪರಂಪರೆ ನಿಮ್ಮ ವಂಶ ಪರಂಪರೆ. ರಿಟೈರ್ಡ್ ತಹಸೀಲ್ದಾರ್ ಮಗನ್ ರೀ, ನಮ್ಮ ಅಣ್ಣನ್ ರೀ ಕಾಸ, ನಮ್ಮ ಅಣ್ಣನ ಮಗ. ಇವ್ರ ಮನೆ ಆತನೇ ಆಡ್ತೀನಿ, ಆತನೇ ಕರ್ಕೊಂಡ್ ಬರ್ಬೇಕು ನಾನು, ಆತನ ನಡೆಯಕ. ನೀವು ಎಲ್ಲಿ ತಹಸೀಲ್ದಾರ್ ಆಗಿದ್ರಿ? ಬಿಜಾಪುರ ಡಿಸ್ಟ್ರಿಕ್ಟ್ ಡಿಸಿಎಫ್ ತಹಸೀಲ್ದಾರ್. ಯಾವಾಗ? 1998ರಲ್ಲಿ ರಿಟೈರ್ಮೆಂಟ್ ಆಯ್ತು ಸರ್ ನಮ್ಮ ಫಾದರ್ ರಿಟೈರ್ಮೆಂಟ್. ನಿಮ್ಮ ಫಾದರು. ನಾನು 1976ರಲ್ಲಿ ಪ್ರಾಂತ್ ಸಾಹೇಬ್ರಾಗಿದ್ದೆ ಬಿಜಾಪುರದಲ್ಲಿ. ಬಿಜಾಪುರ ಗೊತ್ತಲ್ಲ? 76ರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ನಾನು ಬಿಜಾಪುರದಲ್ಲಿ. ಇರ್ಬೋದು ಸರ್, ನಮ್ಮ ಅಣ್ಣವ್ರಿಗೆ ಕೇಳಿರಿ ಗೊತ್ತಾ. ಹಾ, ನಿಮ್ಮ ಹೆಸರು ಈ ಫೋಟೋ ನೋಡಿ ತಗಡೆ ನಿಮ್ಮನ್ನು ಕೂನ್ ಹಿಡಿದ್ರು ಹಿಡಿಬೋದು. ಆತಗ 85 ಸರ್ ಈಗ ವಯಸ್ಸು. ನಾವು ನಮ್ಮ ಅಣ್ಣ ನನಗಿನ 10 ವರ್ಷ ನೋಡೋದು, 20 ವರ್ಷ ಸರ್ ರಿಟೈರ್ಮೆಂಟ್ ಆಯ್ತು. ಲಕ್ಷ್ಮಣ ಅವರೇ ಹೇಳ್ರಿ ಸರ್. ಈಗ ಸುರ್ಪುರದ ಅರಸರ ಮನೆತನದವ್ರು ಇದ್ದಾರೆ ಅಂತ ಕೇಳಿದ್ವಿ. ಇದ್ದಾರೆ ಸರ್. ಆರಂದ್ರೆ ಇದ್ದಾರೆ. ಆಯ್ತಾ? ಇದ್ದಾರೆ. ಆಗಲಿ ಅವರು ಅರಮನೆಗೆ ಈಗಿರೋ ಮನೆಗೆ ನೀವು ಹಾಡಕ್ ಹೋಗ್ತೀರಿ, ಹೌದಲ್ರಿ? ಹೋಳಿ ಹುಣ್ಣಿಮೆಗಂತೂ ಹೋಗೇ ಹೋಗ್ತೀರಿ. ಹೋದಾಗ ಅಲ್ಲಿ ಏನ್ ಹಾಡ್ತೀರಿ? ಏನ್ ಭಾಗ ಹಾಡ್ತೀರಿ? ಏನ್ ಬರ್ತದೆ ಇದು ಏನಿದೆ ಇದೇ ತೆಗಂಗಿಲ್ಲ, ಹಾಕಂಗಿಲ್ಲ, ಅವ್ರು ಯಾವ್ದು ಜೋಡ್ಸಂಗಿಲ್ಲ, ಯಾವ್ದು ಕಟ್ ಮಾಡಂಗಿಲ್ಲ. ಇಲ್ಲಿ ಯಾವ್ದು ಒಂದು ನುಡಿ ಜೋಡಿಸಿಲ್ಲ, ನಮ್ಮ ಕೈಯಾರ ಒಂದು ನುಡಿನೂ ಇದ್ರಾಗ ಜೋಡಿಸಿಲ್ಲ, ಒಂದು ಶಬ್ದನೂ ಇಲ್ಲ. ನಮ್ಮ ಮುತ್ತೇನೆ ಅದೆಲ್ಲ ಆಸ್ತಿ, ಅದೆಲ್ಲ ನಮ್ಮ ಮುತ್ತೇನ ಆಸ್ತಿನೇ, ನಮ್ಮದಲ್ಲ. ಈ ಹಾಡಿನ ಮಗ ಏನ್ ಜಾಜ್ ಕೊಡ್ತಾರೆ? ಏನಾರು ಕೊಡ್ತಾರೆ? ಏನ್ ಎಲೆ ಅಡಿಕೆಯಲ್ಲಿ ದಕ್ಷಿಣ ಕೊಡ್ತಾರೆ. ಅವ್ರು ಎಷ್ಟು ಕೊಡ್ತಾರೆ ಏನ್ ನೋಡಲ್ಲ. ಒಂದು ಎಲೆ ಅಡಿಕೆ ಕೊಟ್ಟು ಚೀಲ್ಗಟ್ಲೆ ಅಕ್ಕಿ ಕೊಟ್ರ, ಚೀಲ್ಗಟ್ಲೆ ನಮ್ಗೇನದ ಒಂದೊಂದು ಕ್ವಿಂಟಲ್ ಆಗಂತೂ ಕುರಿ ಕ್ವಾಣ ಕೊಟ್ಟಾರ, ತಿಂದಕ್ಕೆ ಒಳಗ್ರಿ ಸಂತೋಷ ಪಡ್ರಿ ಅಂತೇಳಿ. ಈಗಲೂ ಅಂಥವ್ರು ಹಾರ್ರಿ ಕೊಡೋರು. ನಮಗೆ ಎಲ್ಲರ ಮನೆಗೆ ನಾವು ಹೋಗಂಗಿಲ್ಲ. ಈಗ ಅವ್ರದ್ದು ಏನು ವತಂದಾರ ಮನೆ ಅವ, ಅವರು ರಾಜಸ್ಥಾನಕ್ಕೆ ಅದಕ್ಕೇನದ ದರ್ಬಾರ್ಕ್ಕೆ ಸಂಬಂಧಿಕರಾದ ಅವ್ರ ಮನೆಗೆ ಅಷ್ಟೇ ಹೋಗಿ ಬರ್ತಾರೆ. ಇವತ್ತು ದೊಡ್ಡ ಲೀಡರ್ ಆಗ್ಯಾನ ಅಂದ್ರೆ ನಮ್ಮ ರಾಜಗೊಂಡ್ಯಾನ ಇತ್ತಿನ ಕಾಚ್ ಬಾಸತ ಆತನ ಮನೆಗೆ ಹೋಗಲ್ಲ ಆಡಕ. ಈಗ ನೀವು ಈ ಕಾರ್ಯಕ್ರಮದ ಜೊತೆಗೆ ಸೇಫ್ಟಿ ಕೆಲಸನೂ ಮಾಡ್ತೀರಾ? ಏನ್ ಸರ್? ಕೃಷಿನೂ ಮಾಡ್ತೀರಾ? ಹೊಲ ಇದೆ ಸರ್. ಹೊಲ ಇದೆಯಾ? ಹೊಲ ಇದೆ ಸರ್. ಹೊಲ ಹೇಗ್ ಬಂತು? 20 ಸರ್ ತಾತ ಮುತ್ತ ಅವ್ರದ್ದು. ಅವ್ರದ್ದು ಮೊದ್ಲಿನ ಈ ಕಲೆಯಿಂದ ಏನ್ ಸಂಪಾದನೆ ಮಾಡಿದ್ರು ಸರ್? ಏನು ಸಂಪಾದನೆ ಮಾಡಿಲ್ಲ ಸರ್. ಮೊನ್ನೆ ಮಾಡಿ ನೋಡ್ರಿ 2018 ನನಗೆ ನಿಮ್ಕಿನ ದೊಡ್ಡ ಹಿಂಗೆ ತಂದು ನೀವು ಎಲ್ಲರೂ ಬಂದು ನನ್ನ ಶಾಲೆ ಹೆಂಗಿಸಿರು ಅದ್ರಂಗೆ ಇಬ್ಬರು ಬಂದು ಶಾಲೆ ಹೊಲಿಸಿ ಸನ್ಮಾನ ಮಾಡಿದ್ರು ಸರ್. ಅದೇ ನನಗೆ ದೊಡ್ಡ ಸರ್. ಇದ್ರಲಿಂತ ಯಾವುದೇ ನಾವು ಏನಾದ್ರು ಮಾಡಿಲ್ಲ. ತಮ್ಮಲ್ಲಿ ಒಂದು ಏನು ರಿಕ್ವೆಸ್ಟ್ ಅಲ್ಲ ಸರ್, ಆದಷ್ಟು ಸೀನಿಯರ್ ಆದವ್ರಿಗೆ ಅವ್ರಿಗೆ ಸ್ವಲ್ಪ ಏನೋ ಪಿಂಚಣಿ ಗಿಂಚಣಿ ಎಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಬರ್ತಿಲ್ವಾ ನಿಮ್ಗೆ? ಏನು ಬರ್ತಾ ಇಲ್ಲ ಸರ್. ದಯವಿಟ್ಟು ಅದೊಂದು ಮಾಡಿಕೊಡಿ. ಅರ್ಜಿ ಹಾಕಿದ್ದೀರಾ ಸರ್? ತಮ್ಮ ಕಡ್ಲಿಂತ ನಮ್ಗೆ ಏನ್ ಹೆಲ್ಪ್ ಮಾಡ್ಬೇಕಾಗುತ್ತೆ ಅಷ್ಟೇ ಮಾಡ್ರಿ ಸರ್. ನಮ್ಗೆ ಹಾಕಿಲ್ಲ ಸರ್. ಮಾಡಿ ನಮ್ಗೆ ಕೋಆಪರೇಟ್ ಮಾಡಿದ್ರೆ ಅಂದ್ರೆ ಸಾಕು ಸರ್. ನಿಮ್ಮ
ಈಗ ನಿಮ್ಮ ಸುರಪುರ ತಾಲೂಕಿನಲ್ಲಿ ನಿಮ್ಮ ಯಾದಗಿರಿ ಜಿಲ್ಲೆ ಅಲ್ವಾ ಅದು? ಅಲ್ಲಿ ಬಸವರಾಜು ಅಂತ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಿದ್ದಾರೆ ಅಲ್ಲಿ. ಪ್ರಕಾಶ್ ಅಂಗಡಿ ಅಂತ ಇದ್ರು. ಪ್ರಕಾಶ್ ಅಂಗಡಿ ನನ್ನ ಫ್ರೆಂಡ್ ಅವರು. ನಿಮ್ಮ ಫ್ರೆಂಡ? ಅವ್ರ ಮುಖಾಂತರ ಅರ್ಜಿ ಕೊಡಿಸಿ ಕಳ್ಸ್ಕೊಡಿ ಇಲ್ಲಿಗೆ. ಅದು ಜಾನಪದ ಅಕಾಡೆಮಿಗೆ ಬರ್ತದೆ. ನಾವು ಇಲ್ಲಿ ಒಂದು ಆ ವಿಚಾರವಾಗಿ ಒಂದು ಕಾರ್ಯಾಗಾರನು ಇಟ್ಕೊಳ್ತಿದ್ದೀವಿ. ಇದ್ರದ್ದು ಪೆನ್ಷನ್ ನೋಡಿ, ಇಂಥವ್ರಿಗೆ ನಮ್ಮ ಲಕ್ಷ್ಮಣ್ ಗುತ್ತೇದಾರ್ಗೆ ಸಿಕ್ಕಿಲ್ಲ ಅಂದ್ರೆ 76 ವರ್ಷ ಅಲ್ವಾ? ಇಂಥವ್ರು ಎಷ್ಟೋ ಜನ ಸಾವಿರಾರು ವಂಚಿತರಾಗ್ಬಿಟ್ರ. ಇದರಲ್ಲಿ ಯಾರು ಏನು ಅದು ಇದು ಮಾಡಿಲ್ಲ, ಆದಷ್ಟು ವಂಚಿತರಾಗ್ಬಿಟ್ರ. ಹಂಗಂದ್ರೆ ಯಾವುದು ಫೆಸಿಲಿಟಿ ಅವ್ರಿಗೆ ದೊರಕಿಲ್ಲ ಇನ್ನೂ ತಾನೆ. ಕಲೆ ಹೊರಗೆ ಬಂದಿಲ್ಲ, ದೊರಕೋದಂತ ಸೆಕೆಂಡ್ ಥಿಂಗ್. ನನಗೆ ಆ ದಿವಸ ಏನಂತ ಹೇಳಿದ್ರಿ ಸರ್, ನಿಮ್ಮ ಮುಂದೆ ಏನು ನಾವು ಸುಳ್ಳಾಡಲ್ಲ. ಗುಲ್ಬರ್ಗ ಮೊದಲ ಯಾದಗಿರಿ ಡಿಸ್ಟಿಕ್ ಇದ್ದಿದ್ದಿಲ್ಲ ರೀ, ನಮ್ದು ಗುಲ್ಬರ್ಗ ಡಿಸ್ಟಿಕ್ ಇತ್ತು. ಸಿಂಪಿ ಅವ್ರು ಅಂತಿದ್ದಾರೆ, ತಮಗೆ ಹೆಸರು ಕೇಳಿದ್ರು ವೀರಭದ್ರಪ್ಪ ಸಿಂಪಿ. ಅವ್ರು ಏನಾರ ಕರೆಸಿ ಅಲ್ಲೆಲ್ಲ ಆಡೋತ್ತೆ ನಮ್ಗೆ ಹೇಳಿದ್ರು, ನೋಡಪ್ಪ ಒಳ್ಳೆ ಮಂದಿಗೆ ಜಲ್ದಿ ಸಿಗಂಗಿಲ್ಲ, ಭಾಳ ಟೈಮ್ ಆಗ್ತದೆ, ನಿಮ್ಮ ದುಡ್ತಿದ ಫಲ ಇವತ್ತಿಲ್ಲ ನಾಳೆ ನಾನು ಇರ್ತೀನೋ ಇಲ್ಲೋ ನಿಮ್ಗೆ ಆಗ್ತದೆ ಅಂತ ಹೇಳಿದ್ರೆ ಅದೇ ಒಂದು ಆದೇಶದ ಮೇಲೆ ಹಿಂಗೆ ಮುಂದೂಡ್ಕೊಂತ ಹೋದ್ವಿ. ಆದ್ರೆ ನಮ್ಗೆ ಕನ್ನಡ ರಾಜ್ಯೋತ್ಸವಗಳಲ್ಲಿ ತಮ್ಮಲ್ಲಿಂದ ಎಲ್ಲಾನು ಪ್ರಶಸ್ತಿ ಪಡೆದ್ವಿ ನಾವು. ಆದ್ರೆ ನಮ್ಗೆ ದುಡ್ಡು ರೊಕ್ಕ ಬೇಕಂತೇಳಿ ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ಸ್ಟೇಟ್ ಅವಾರ್ಡ್ ಆಗಿದೆ ಲಾಸ್ಟ್ ಟೈಮ್ ಸರ್. ಬೀದರಲ್ಲಿ ನಮ್ಗೆ ಸನ್ಮಾನ ಇಟ್ಕೊಂಡಿದ್ರು ಈಶ್ವರ್ ಖಂಡ್ರೆ ಮತ್ತು ಬಂಡೆಪ್ಪ ಕಾಶಂಪುರ ಅವರು ನಮ್ಗೆ ಸನ್ಮಾನ ಮಾಡಿದ್ರು. ಈಗ ಇದ್ದವರು DC ಅವ್ರನ್ನು ಮಾಡಿದ್ದಾರೆ. ಕುಮಾರಸ್ವಾಮಿನ ಬರ್ಬೇಕಾಗಿತ್ತು ಸರ್, ಕುಮಾರಸ್ವಾಮಿ ಸರ್ ಬರಲಿಲ್ಲ ಅವತ್ತು. ಈಗ ನೀವು ಅರ್ಜಿ ಕೊಟ್ರಿ, ಅಲ್ಲಿ ಪ್ರಕಾಶ್ ಅಂಗಡಿ ಅವ್ರ ಕಡೆ ಕೊಟ್ರಿ, ಅವ್ರಿಗೆ ನಾವು ಹೇಳ್ತೀವಿ. ಮುಂದೆ ಅವರು ಅಲ್ಲಿಗೆ ಕನ್ನಡ ಸಂಸ್ಕೃತಿ ಇಲಾಖೆ ಯಾದಗಿರ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ಮುಖಾಂತರ ಈ ಜಾನಪದ ಅಕಾಡೆಮಿಕ್ ಕಳ್ಸಿಕೊಡ್ತಾರೆ. ಅಲ್ಲಿಂದ ಅದು ನಿರ್ಧಾರ ಆಗಿ ಇದಾಗಬೇಕು. ಈಗ ಹಿಂದಿನ ಅರ್ಜಿಗಳಿಗೆನೆ ಇನ್ನೂ ತೀರ್ಮಾನ ತಗೊಂಡಿಲ್ಲ. ಮೊನ್ನೆ ಜಾನಪದ ಅಕಾಡೆಮಿ ಅಧ್ಯಕ್ಷರು ಸಿಕ್ಕಿದ್ರು, ಮಂಜಮ್ಮ ಜೋಗ್ತಿ ಅಂತ ಹೇಳಿ. ಅವ್ರು ಹೇಳ್ತಾ ಇದ್ರು, ಈಗ ಜಿಲ್ಲಾವಾರು ನಾವು ಪ್ರಾರಂಭ ಮಾಡಿದ್ದೀವಿ ಮಾಸಾಸನ ಕೊಡೋದ್ರ ಬಗ್ಗೆ. ಈಗ ಅರ್ಜಿ ಹಾಕಿರೋರನ್ನ ಇಂಟರ್ವ್ಯೂ ಕರಿತೀವಿ, ಅಂದರೆ ಸಂದರ್ಶನಕ್ಕೆ ಕರೆದ ಮೇಲೆ ಅವ್ರಿಗೆ ನಾವು ತೀರ್ಮಾನ ಮಾಡ್ತೀವಿ, ರೆಕಮೆಂಡ್ ಮಾಡಿ ಒಂದು ಕಮಿಟಿ ಇರ್ತದೆ ಅಂತ ಹೇಳಿದ್ರು ಮಂಜಮ್ಮ ಅವರು. ನೀವು ಅರ್ಜಿ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ ನಮ್ಮ ಇವ್ರಿಗೆ ಅಧಿಕಾರಿಗಳು. ನಾವು ಮುಂದೆ ಅದು ಹೇಗೆ ಇದು ಮಾಡಬೇಕು ಅನ್ನೋದನ್ನ ವಿಚಾರ. ಸರ್ ಇದು ಬುಕ್ ಇದೆ, ಸಗರ್ನಾಡು ದರ್ಶನ ಅಂತ ಹೇಳಿ ಸರ್. ಇದರಲ್ಲಿ ನಮ್ದು ಮೆನ್ಷನ್ ಮಾಡಿದ್ದ ಸರ್, ಸಗರ್ನಾಡು ದರ್ಶನ ಅಂತೇಳಿ ಇದು. ಹಾಗೆ ಇದ್ರ ಮಧ್ಯೆ ಅವ್ರ ಬಗ್ಗೆ ಇನ್ನೇನಾದರೂ ಅವ್ರ ಜೊತೆಗೆ ಮುಖಾಮುಖಿ ಮಾತುಕತೆಯಲ್ಲಿ ಪಾಲ್ಗೊಳ್ಬೋದಾದರೂ ನಿಮ್ಮ ಪ್ರಶ್ನೆ ಕೇಳಿ. ಈಗ ನೀವು ಪಾರಪ್ಪ ಅವರನ್ನು ನೋಡಿದ್ವಿ, ಹೆಣ್ಮಕ್ಳು ಉಳಿದ ಮಕ್ಕಳೆಲ್ಲ ಹೇಗಿದ್ದಾರೆ? ಹೆಣ್ಮಕ್ಳು ಏನಾರು ಹಾಡ್ತಾರಾ? ಇಲ್ಲ ಸರ್ ಹೆಣ್ಮಕ್ಳು ಯಾವ ಹಾಡಲ್ರಿ. ನಮ್ಮ ಕಲಾವಿದರಲ್ಲಿ ಒಂದು ಅಪರೂಪದ ಖುಷಿ ಅಂದರೆ ಕೂತ್ಕೊಡ್ರಿ, ಇವರು 2 ಎಕರೆ ಅರ್ಧ ಎಕರೆ ಇಲ್ಲ ಜಮೀನೇ ಇಲ್ಲ ಅನ್ನೋದು ಕೇಳ್ತಿದ್ವಿ. ಅಪರೂಪವಾಗಿ ಇವರು ಒಂದು 20 ಎಕರೆ ಜಮೀನು ಇರೋದನ್ನ ಕೇಳ್ತೀವಿ. ಅಲ್ಲಲ್ಲ, ಅವರ ಆದಾಯದ ವಿಷಯ ನಮ್ಮ ವಿಷಯ ಅಲ್ಲ. ಜಮೀನು ಇರೋದಷ್ಟೇ ಆದಾಯ ಅಂತ ರೈತಾಪಿಲಿ ನಂಬೋಲ್ಲ. ಹಾಗಾಗಿ ನಾನು ಮಾಹಿತಿಗೆ ಅಷ್ಟೇ ಹೇಳಿದ್ದೆ, ಅದ್ರ ಹಿಂದೆ ಏನೂ ಅಲ್ಲ. ಹಾಗಾಗಿ ಜಮೀನು 100 ಎಕರೆ ಇರ್ತದೆ, ಪಾಪ ಹೊತ್ತಿಗೆ ಕಷ್ಟ ಇರೋದು ಸಂದರ್ಭ ಇರ್ತದೆ. ಆದರೆ ಇರುವ ಬದುಕಿನಲ್ಲಿ ಹೇಗೆಲ್ಲ ಇರುತ್ತೆ ನಮ್ಮ ಕಲಾವಿದರ ಮಧ್ಯೆ ಅನ್ನೋದಕ್ಕೆ ಹೇಳಿದ್ವಿ. ಈಗ ನಿಮ್ಮ ಹಾಡಿನ ಜೊತೆಗೆ ಇನ್ಯಾರು ದನಿ ಕೊಡ್ತಿದ್ರಿ? ಏನೇನು ವಾದ್ಯ ಬಳಸ್ತಿದ್ರಿ ಆವಾಗ? ವಾದ್ಯಗಳು ಬಿಟ್ಟರೆ ಮತ್ತೆ ಏನೇನು ಇವು ಅನ್ನೋದಲ್ಲ, ಅಲ್ಲಿನ ವಾದ್ಯ, ತಾಳ, ದಮ್ಮಡಿನ, ಹಲಗಿನ. ದಮ್ಮಡಿ ಇಲ್ಲೇ ಇಲ್ಲ. 2 ಜೋಡು ತಾಳ, 1 ಡಪ್ಪು, ಅದೇ ಅಲಿಗೆ ಅಂದ್ರೆ ಈ ತಂದಿಲ್ಲ. ನಮ್ಮಲ್ಲಿ 3 ಸಾಮಾನು ಬಿಟ್ರೆ ಇನ್ನೊಂದು ಇಲ್ಲೇ ಇಲ್ಲ. ಅಲ್ಲ, ನಮಗೆ ಹಲಗಿ ಮತ್ತು ಡಪ್ಪಲ್ಲಿ 2 ವ್ಯತ್ಯಾಸ ಬರ್ತದೆ. ಡಪ್ಪು ಕೈಯಲ್ಲಿ ಮಾತ್ರ ಬಡಿಯೋದು, ಹಲಗೆ ಕೈಯಲ್ಲೂ ಬಡಿಯೋದಿರುತ್ತೆ. ಆದ್ರೆ ಡಪ್ ಅಂತ ಗೊತ್ತಾಯ್ತು ಬಿಡಿ. ಡಪ್ಪಿನ ಜೊತೆಗೆ ಹಾಡ್ತೀರಿ. ಬೇರೆ ಮಂಗಳಾರತಿ ಪದ, ದೇವ್ರ ಪದ ಇನ್ಯಾವ? ನೋ ಸರ್, ಯಾವೂ ಇಲ್ಲ. ಯಾವ ಬರಲ್ಲ, ಸುಮ್ಮನೆ ನಾನು ಬರ್ತಾವ ಯಾವ ಹೇಳಲ್ಲ. ಒಂದು ಚರಿತ್ರೆ ಹಾಡುವುದೇ ನಿಮ್ಮ. ಇದು ಒಂದೇ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೆ ಎಲ್ಲಿ ಆಡಿಲ್ಲ. ಆಡಕ್ಕೂ ಬರಲ್ರಿ. ನೆಕ್ಸ್ಟ್
ನಾವು ಅಲ್ಲಿ ಕುಂತರೆ ನಮ್ಗೆ ಇಲ್ಲಿ ಆಡ್ತಾರಂತ ಯಾರು ತಿಳ್ಕಲ್ಲ. ನಾವು ನಿಮಗೆ ಕುಂತ್ರೆ ಅವ್ರೇನು ಆಡ್ತಾರಪ್ಪ ಅನಿಸ್ತದೆ ಅಷ್ಟೇ. ಎಸ್, ಅದು ಹಂಗೆ. ಇದು ಒಂದೇ ಆಡಬಿಟ್ಟು ಇನ್ನೊಂದು ಯಾವುದು ಬರಲ್ರಿ, ನಮಗೆ ಯಾವುದು ಬರದೇ ಇಲ್ಲ. ಅದು ಬರ್ತಾ ಇದು ಬರ್ತಾ ಈ ನಾಡಿನ ತುಂಬ ಇಂಥ ಅಪರೂಪದವಿದ್ದಾವೆ. ಇಲ್ಲಿದೆ ಮಾಗಡಿ ಸೀಮೆಯ ಮಾಗಡಿ ಕೆಂಪೇಗೌಡನ ತಾಯಿ ಕೆಂಪೇಗೌಡ. ಯಾವ ಕೆಂಪೇಗೌಡ ಅಂತ ಜನಪದರ ಇತಿಹಾಸದಲ್ಲಿ 1, 2, 3 ಹುಡುಕಬೇಡಿ. ಒಬ್ಬ ಕೆಂಪೇಗೌಡ ಹೊತ್ತು ಅವಳ ಕಷ್ಟ ಅನುಭವಿಸಿದ್ದನ್ನು ಹಾಡು ಕಟ್ತಾರೆ. ಹೆಚ್ಚು ಪಾಲು ದೊಂಬಿದಾಸರು ಹಾಡ್ತಾರೆ ಈ ಭಾಗ. ಹಾಗೆ ಒಂದು ಪರಂಪರೆಯ ಚರಿತ್ರೆಯನ್ನು ಹೇಗೆ ಒಂದು ಸಮುದಾಯ ಹಿಡಿದಿಟ್ಟಿಟ್ಕೊಂಡಿದೆ ಅನ್ನೋದನ್ನೇ ಭಾಳ ಅಪರೂಪದ ಚರಿತ್ರೆಯ ಪುಟಗಳು. ಚರಿತ್ರೆಯ ಭಾಗವಾಗಿ ಇನ್ನೂ ನೋಡುವುದನ್ನು ನಮ್ಮ ಚರಿತ್ರೆಕಾರರು ಗಮನಿಸದೇ ಹೋಗಿದ್ದಾರೆ. ಚರಿತ್ರೆಯ ಮೇಷ್ಟ್ರಿದ್ರೆ, ಚರಿತ್ರೆಯ ಉಪನ್ಯಾಸಕರಿದ್ದರೆ ಇದು ಚರಿತ್ರೆಯ ಭಾಗ ಅಂಥೇಳಿ ನೋಡೋದನ್ನು ನಾವು ಕಲಿಸ್ಬೇಕಾಗಿದೆ ಅನ್ನೋ ಮಾತನ್ನು ಹೇಳ್ತೀವಿ. ಇನ್ನೇನಾದ್ರು ಕೇಳುವಂಥದ್ದಿದ್ದರೆ ಸರ್ ದಯವಿಟ್ಟು ನಮ್ಗೆ ಇನ್ನೊಂದು ಯಾವಾಗಾದರೂ ಅವಕಾಶ ಮಾಡಿಕೊಡಿ ಸರ್. ದಯವಿಟ್ಟು ತಮ್ಮ ಯಾವುದಾನ ಫಂಕ್ಷನ್ ಇದ್ದರೆ ನಾವು ಪೂರ ಟೀಮ್ ಸಂಗತ ಬರ್ತೀವಿ ಸರ್. ದಯವಿಟ್ಟು ನಮ್ಗೆ ಅವಕಾಶ ಮಾಡಿ ಕೊಡ್ರಿ. 57 ಅಧ್ಯಾಯ ಎಷ್ಟು ಗಂಟೆ? 57 ನಿಮಿಷ 30 ನಿಮಿಷದಲ್ಲಿ ಮುಗಿಸ್ತೀವಿ. 30 ಮಿನಿಟ್ಸ್ ಸರ್. ಎಸ್ ಸರ್, ಎಸ್. ನೀವು ಎಷ್ಟು ಜನ ತಂಡದಲ್ಲಿದ್ದೀರಿ ಸರ್? 10 ಜನ ಮಿನಿಮಮ್ ಸರ್. 10ರಿಂದ 15 ಜನ ಸರ್. 10 ಜನ ಅಂತ ಬೇಕೇ ಬೇಕು ಸರ್. ಅದು ಯಾಕಂದ್ರೆ ಆ್ಯಕ್ಚುಲಿ ನಾವು ಫಸ್ಟ್ ಇಲ್ಲಿ ಈ ಟೈಪ್ ಮ್ಯಾಪ್ ಕುಂತ ಆಡಲ್ಲ ಸರ್. ನಾವು ಯಾವಾಗಲೂ ಕೆಳಗೆ ನೆಲಕ್ಕೆ ಕುಂತಾಡಿದ್ವಿ. ನಾವು ಕೇಳಿದ್ವಿ, ಮುಂದೇನು ಕೇಳಿದ್ರಿ, ಇಲ್ರಿ ನೀವು ನೆಲಕ್ಕೆ ಕುಂತ ಯಾಕೆ ಆಡ್ತೀರಿ? ಬೇಡ, ನಾವು ನೆಲಕ್ಕೂ ಕಾಣಿಸ್ಬೇಕು ಅನ್ನೋ ಹೌದು. ಕೇಳಿ ಕೇಳಿ, ಇಲ್ಲಿ ನೆಲಕ್ಕೆ ಕುಂತ ಹಾಡ್ಸೋಣ ಆಯ್ತು. ಮುಂದೆ 2 ಜಮಖಾನ ಹಾಕಿಂತ ನಮ್ಮವ್ರಿಗೆ ಹೇಳಿದ್ ನಾವು. ಆಮೇಲೆ ಕೊನೆಗಳಿಗೆ ಇಲ್ಲಿ ಜಮಖಾನ ಇದಾವೆ ನೋಡಿ, ಕೂತಿದ್ದಾವೆ. ನಾವು ಇಲ್ಲಿ ಆಗೋದ್ರ ಅಂದೆ ಕೊನೆಗಳಿಗೆ. ಅವ್ರು ಕೆಳಗೆ ಕುಡಿಸಿದ್ರೆ ನೀವು ಕಾಣೋದೇ ಇಲ್ಲ, ಹಾಡು ಮುಟ್ಟೋದೇ ಇಲ್ಲ, ತಲುಪೋದೇ ಇಲ್ಲ. ತಲುಪದೇ ಹೋದ್ರೆ ಸಮಾಧಾನ ಆಗಲ್ಲ. ಅವ್ರು ಎಲ್ಲಿ ಕೂತ್ರು ಬಂದದ್ದೇ ಕೂತ್ಕೊಳ್ಳೋಕ್ಕಾಗಲ್ಲ. ಇಲ್ಲ, ಅದು ಗೊತ್ತು. ಅದೆಲ್ಲ ನೋಡಿಬಿಟ್ಟು ಅವ್ರು ಅಲ್ಲಿಗೆ ಹೊಂದಿದ್ರು. ಇಲ್ಲೇ ಹೋದ್ರೆ ಇಲ್ಲೇ ಸೇರಿರ್ತಿತ್ತು. ಈ ಹಂತದಲ್ಲಿ ಅವರ ಹಾಡು ನಿಮ್ಮನ್ನು ತಲುಪಿದೆ. ದುಂದುಮೆ ಪದ, ಆ ದುಂದುಮೆ ಮತ್ತು ಆ ಪದ ಯಾವುದು ಯಾಕೆ ಅಂಥೇಳಿ ಮತ್ತು ನಾವು ಇನ್ನೂ ಒಳಗೆ ಚಲನೆಯನ್ನು ಹೋಗಬೇಕಾಗಿದೆ. ಏಕೆಂದರೆ ಹೋಳು ಹುಣ್ಣಿಮೆ ಸಂದರ್ಭದಲ್ಲಿ ಹಾಡೋ ಹಾಡಾದ್ದರಿಂದ ಇದಕ್ಕೆ ಪೂರ್ವದಲ್ಲಿ ಇನ್ನೂ ಬೇರೆ ಪದಗಳು ಇರ್ಬೋದಾ ಅನ್ನೋ ಭಾವಗಳು ಉಂಟಾಗುತ್ತೆ. ಅದನ್ನು ಮುಂದೆ ನೋಡ್ಬೋದು. ಇಂತಹ ಒಂದು ಹಿರಿಯ ತಲೆಮಾರಿನ ದುಂದುಮೆ ಪದದ ಹಾಡುಗಾರರು ನಮ್ಮ ಮಧ್ಯೆ ಬಂದು ಇಷ್ಟು ಚಂದವಾಗಿ ನಮ್ಮ ಮಧ್ಯದ ಒಬ್ಬ ಆಹುತಿಯಾದ ನಾಯಕನನ್ನು ಅತ್ಯಂತ ಪ್ರೀತಿ ಆಪ್ತವಾಗಿ ಕಟ್ಟಿರುವ, ನನ್ನದೇ ಮನುಷ್ಯ, ನನ್ನ ಮನೆಯ ಜೀವ ಅನ್ನೋ ಥರ ಕಟ್ಟಿರೋ ರೂಪ ಈ ಹಾಡಿನಲ್ಲಿ ಕಂಡಿದೆ. ಇದು ಈ ಕನ್ನಡದ ನೆಲದ ಬಹುಶಃ ಭಾರತದಲ್ಲಿ ಇಂಥ ಗುಣಗಳು ಖಂಡಿತ ಇದ್ದಾವೆ. ಭಾರತ ತುಂಬ ಹರಿದಾಡ್ತವೆ. ಸ್ವಾತಂತ್ರ್ಯ ಹೋರಾಟದ ಇಂಥ ಹಾಡುಗಳನ್ನೇ ಕಟ್ಟಿಟ್ಟರೆ ಭಾರತದ ಅಪರೂಪದ ಚರಿತ್ರೆಯ ಒಳಗಿದ್ದು ಚರಿತ್ರೆಯನ್ನು ಕಟ್ಟಿ ಚರಿತ್ರೆಯನ್ನು ದಕ್ಕಿಸಿಕೊಳ್ಳದೆ ಹೋದ ಚರಿತ್ರೆಗಳು ಇವನ್ನು ನಿಮಗೆ ಮುಟ್ಸೋಕ್ಕೆ ಸಾಧ್ಯವಾಗಿದೆ. ಅವ್ರು ಹಾಡೋಕ್ಕೆ ಸಾಧ್ಯವಾಗಿದೆ. ಅವರು ಎಲ್ಲ ತಂಡ ಮತ್ತು ಗುತ್ತಿದಾರರು ನಮ್ಮ ಮಧ್ಯೆ ನೀವೆಲ್ಲ ಬಂದಿದ್ದೀರಿ. ರಾಮೇಗೌಡರು, ವೆಂಕಟಪ್ಪ ಅವರು, ಶಿವಾಜಿರಾವ್ ಎಲ್ಲ ಈ ನಮ್ಮ ಹಾಡಕ್ಕೆ ಕೊಟ್ಟರೆ ನೀವು ಹಾಡು ನಿಲ್ಸಕ್ಕೆ ಆಗದೆ ಇರೋ ಮಳೆ ಥರನೇ ನುಡಿಯುವಂಥ ಅಪರೂಪದ ಹಾಡುಗಾರ್ತಿಯರು ನಮ್ಮ ಮಧ್ಯೆ ಇವತ್ತು ಪಾಲ್ಗೊಳ್ಳಕ್ಕೆ ಬಂದಿದ್ದಾರೆ. ಹೇಳಿ 57 ಏನು ಕೇಮಲ ಸಾಹೇಬ ಸುರಪುರಕ್ಕೆ ಬಂದ, ಕೇಮಲ ಸಾಹೇಬ ಸುರಪುರಕ್ಕೆ ಬಂದ, ಬಾವನ ಬಾಯಲ್ಲಿ ಬೇರವು ತಂದ, ಒಡೆಯಾರೆ ಪರಹದ್ರಿ ಒಡೆಯಾರೆ ಮುಂದು, ತಡವು ಮಾಡಲು ಬೇಡ ಜಲದಿ ಒಡೆಯಂದ, ತುಂಬೆ ಬಸವಂತನ ಒಬ್ಬ ಮುತ್ತಿನ ಪಲ್ಲಕ್ಕೆ ನಾವು ಮತ ಬಾಜೆ, ಮುತ್ತಿನ ಪಲ್ಲಕ್ಕೆ ನಾವು ಮತ ಬಾಜೆ, ಕೊತ್ತಲ ಹಿಡಿದಾಗ ಉತ್ತಮ ತೇಜೆ, ನಿತ್ಯ ಮಾಡುವ ನಾವು ಗುರುವಿನ ಪೂಜೆ, ಸಗರ ಸವೇರಳಿ ರೈತರ ರಾಜಿ, ದುಮದುಮೆ ಬಸವಂತನ ಒಬ್ಬ ಸೈಬನ ಬೆಟ್ಟೆಗೆ ಹೋಗ ವಿಸ್ತಾರ, ಸೈಬನ ಬೆಟ್ಟೆಗೆ ಹೋಗ ವಿಸ್ತಾರ, ಎದ್ದ ಬಡ್ದು ಆನೆ ಚೋಲ ಜರತಾರ, ಜಬ್ಬಣ ಒತ್ತದ್ರಿ ಅಳಿ ಮಂದಿ ಪೂರ, ಆರ್ಯಾರೆ ಕೊಳತದ್ರಿ ಆರಿ ಸುರಪೂರ, ದುಮದುಮೆ ಬಸವಂತನ ಒಬ್ಬ ದುಮದುಮೆ ಎಂದೆಂದು ಪಾಡಿರಿ ಜಾಣರೆ, ದುಮದುಮೆ ಬಸವಂತನ ಒಬ್ಬ ದುಮದುಮೆ ಎಂದೆಂದು ಪಾಡಿರಿ ಜಾಣರೆ, ದುಮದುಮೆ ಬಸವಂತನ ಒಬ್ಬ ದುಮದುಮೆ ಎಂದೆಂದು ಪಾಡಿರಿ ಜಾಣರೆ, ದುಮದುಮೆ ಬಸವಂತನ ಒಬ್ಬ ಬಾಡೆ ಸೈಬನ ಊಕಮ ತಂದು, ಬಾಡೆ ಸೈಬನ ಊಕಮ ತಂದು, ಸರಿಯ ಕೈಯ ಒಳಗ ಕೊಟ್ಟಾರ ಮುಂದು, ಎದರಾಗುತ್ತರ ನೀನು ಜಲದಿ ಎಳಂದು, ಹೇಳಿದಂಗ ಬರತಾಕತ್ತಿವೆಂದು,
ಬಿದ್ದೆವ ನಾವು ಬ್ಯಾಡರ ತಳ್ಳೆ, ಯಾಕ ಬಿದ್ದೆವ ನಾವು ಬ್ಯಾಡರ ತಳ್ಳೆ, ಕಂಡೋಗಿ ಇಳದಿತ್ತು ಅದನಿಕ ತಳ್ಳೆ, ಸುತ್ತಮುತ್ತ ಹಾಳು ಮಾಡಿದ ತಳ್ಳೆ, ಕೋಪಗೊಳ್ಳಚಾರ ಎಲ್ಲ ತಳ್ಳೆ, ತುಮದುಮೆ ಮಂಗಳಾರ ಉದಯಕ್ಕ ದೊರೆಬಿಟ್ಟ ಊರ, ಮಂಗಳಾರ ಉದಯಕ್ಕ ದೊರೆಬಿಟ್ಟ ಊರ, ಬೈಲಾಗಿ ಒಕ್ಕನ ಗೋಲ್ಕಂಡೇಶಾರ, ಸೈಬರ್ ಮುಂದೆ ತಾರೋ ಸರ್ದಾರ್ ವಿಸ್ತಾರ, ಅಚ್ಚಿ ಬಂದಿನ ನೋಡ್ರಿ ಅಂತಂಗದ ಬೋಲ, ತುಮದುಮೆ ಬಸವಂತನ ಒಬ್ಬ. ಕಾಣುತ್ತಲೇ ರೇಲಾಗ ಚಂದ್ರ ಇದ ಕೊಟ್ಟ, ಕಾಣುತ್ತಲೇ ರೇಲಾಗ ಚಂದ್ರ ಇದ ಕೊಟ್ಟ, ಸೈಬರ್ನ ನೆಟ್ಟಾರ ಕುಲದಲ್ಲೇ ಬಟ್ಟ, ತಲೆಯ ಕಡೆಯರಂತ ಅವನಿಯ ಕೊಟ್ಟ, ಧೈರ್ಯ ಸಗದ ಸುಖ ಸಾಗದ ಬೆಟ್ಟ, ತುಮದುಮೆ ಬಸವಂತನ ಒಬ್ಬ. ನಾನು ಹೇಳುವೆನು ಕೇಳೋ ಸರ್ಕಾರ, ನಾನು ಹೇಳುವೆನು ಕೇಳೋ ಸರ್ಕಾರ, ಚಟ್ಟ ಬಂದಿನಿ ನಾನು ಬಿಟ್ಟ ಸುರಪೂರ, ಕಾರ್ಬಾರಿ ಜನರನ್ನು ಇಣಕಟ್ಟು ಚೋರ, ಮೂರ ಕೋಟೆಯಲ್ಲಿ ಮಾಡೋ ವಿಚಾರ, ತುಮದುಮೆ ಬಸವಂತನ ಒಬ್ಬ. ಮುಂದಾಗಿ ಲಾಡಾಯ ನಾನು ಮಾಡಿಲ್ಲ, ಮುಂದಾಗಿ ಲಾಡಾಯ ನಾನು ಮಾಡಿಲ್ಲ, ಕಾಟಕ ಮಂದಿದು ಮಾತು ಕೇಳಿಲ್ಲ, ಲಾಡಕ ಅಪ್ಪಣೆ ನಾನು ಕೊಟ್ಟಿಲ್ಲ, ಆದಂತ ಶಕ್ತಿಯ ಮರಾಯವಲ್ಲ, ತುಮದುಮೆ ಬಸವಂತನ ಒಬ್ಬ. ವೆಂಕಟಪ್ಪ ನಾಯ್ಕನ ಪ್ರೀತಿ ಬಳಿತ್ತು, ವೆಂಕಟಪ್ಪ ನಾಯ್ಕನ ಪ್ರೀತಿ ಬಳಿತ್ತು, ಸುತ್ತ ದೇಶದ ಮಂದಿ ನಡುಗುತ್ತಲಿತ್ತು, ಅಲೆ ಮಂದಿ ಉದರಾಸ ಬಾರಸಾಗಿತ್ತು, ವೆಂಕಟರಮಣನ ದಯ ತಪ್ಪಿತ್ತು, ತುಮದುಮೆ ಬಸವಂತನ ಒಬ್ಬ. ವೆಂಕಟಪ್ಪ ನಾಯ್ಕ ಮಗನಾದಿ ಚೋರ, ವೆಂಕಟಪ್ಪ ನಾಯ್ಕ ಮಗನಾದಿ ಚೋರ, ಮರ್ಯಾದ ಇಲ್ಲೋ ಅದನ ಉದಾರ, ಒದಗಿ ಬಂದಿದ್ದ ಕಂಪೂನಿ ಸರ್ಕಾರ, ಸ್ಥಿರವಾಗಿ ಇರಲಿಲ್ಲ ದೊರೆಯ ಅವತಾರ, ತುಮದುಮೆ ಬಸವಂತನ ಒಬ್ಬ. ಪಾಲ್ಗೊಂಡ ಪ್ರತಿಪದ ಹುಡುಗರ ಕೂಡಿ, ಪಾಲ್ಗೊಂಡ ಪ್ರತಿಪದ ಹುಡುಗರ ಕೂಡಿ, ಅಥವಾ ಕಾಮನ ಪೂಜೆ ಚೆಲ್ಲಾಡಿ, ಮಿತಿಯ ಇಲ್ಲದ ಓಳಿ ಪದಗಳು ಆಡಿ, ರತಿದೇವಿ ರಮಣನ ಬೂದಿ ಚೆಲ್ಲಾಡಿ, ತುಮದುಮೆ ಬಸವಂತನ ಒಬ್ಬ. ಆದಿಯಂತೆ ಇಳಿದ ಪದಗಳು ಆಡೆ, ಆದಿಯಂತೆ ಇಳಿದ ಪದಗಳು ಆಡೆ, ಬುದ್ಧಿವಂತ ಮುಂದ ಕೈಗಳು ಬೇಡೆ, ಪರೀಕ್ಷೆ ಮಾಡರಿ ದೈವ ಒಂದೊಂದು ನೋಡಿ, ತಪ್ಪು ರಕ್ಷಿಸಬೇಡು ಶಿಸವೇನ ನೋಡಿ, ತುಮದುಮೆ ಬಸವಂತನ ಒಬ್ಬ. ತುಮದುಮೆ ಎಂದೆಂದು ಪಾಡಿರಿ ಜಾಣರೆ, ತುಮದುಮೆ ಬಸವಂತನ ಒಬ್ಬ. ತುಮದುಮೆ ಎಂದೆಂದು ಪಾಡಿರಿ ಜಾಣರೆ, ತುಮದುಮೆ ಬಸವಂತನ ಒಬ್ಬ. ಬರದಿಂದ ಕರೆತಂತು ಇದು ಮಗ ಮಾತ, ಬರದಿಂದ ಕರೆತಂತು ಇದು ಮಗ ಮಾತ, ಬರದಿಂದ ಮೆರೆಯಿತು ಪಾಲ್ಗೊಂಡ ವಾಸ, ಬರದ ಪದಗಳು ಮನಕ್ಕೆ ಉಲ್ಲಾಸ, ರತಿದೇವಿ ರಮಣನ ಗೋಪಾಲ ವಾಸ, ತುಮದುಮೆ ಬಸವಂತನ ಒಬ್ಬ. ತುಮದುಮೆ ಎಂದೆಂದು ಪಾಡಿರಿ ಜಾಣರೆ, ತುಮದುಮೆ ಬಸವಂತನ ಒಬ್ಬ. ತುಮದುಮೆ ಎಂದೆಂದು ಪಾಡಿರಿ ಜಾಣರೆ, ತುಮದುಮೆ ಬಸವಂತನ ಒಬ್ಬ. ತುಮದುಮೆ ಎಂದೆಂದು ಪಾಡಿರಿ ಜಾಣರೆ, ತುಮದುಮೆ ಬಸವಂತನ ಒಬ್ಬ. ವಂದನೆ ಯಾಕೆ ಹೇಳ್ತೀನಿ ಅಂದರೆ ಮುಗಿದು ಸ್ವಲ್ಪ ಲೇಟಾಗಿ ಬಂದೆ. ಅಧ್ಯಕ್ಷರು ಸಾಹೇಬರಿದ್ದಾರೆ ಇಲ್ಲಿ, ತಿಮ್ಮೇಗೌಡರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾಗ ಮೊದಲನೇ ಬಾರಿಗೆ ತಿಂಗಳ ಅತಿಥಿ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಾರೆ. ಬಹಳ ಸಂತೋಷ ಆಗುತ್ತೆ ಸರ್. ನಾವು ನಮ್ಮ ತಂದೆ ಇಲ್ಲೇ ಕನಕಪುರ ಸಾತ್ನೂರವರು. ನನಗೆ ಒಂದು ಸ್ವಲ್ಪ ಜಾನಪದದ್ದು ನಮ್ಮ ಮಹಿಳೆಯರು ನೋಡಿದ್ರೆ ನಮ್ಮ ಅಜ್ಜಿ ತಾತವರೆಲ್ಲ ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ಚಿಕ್ಕ ತಂಬೂರಿ ಇರ್ತಾರೆ. ಮತ್ತು ಮಣ್ಣಿನ ಮನೆಗಳೆಲ್ಲ ನಮಗೆ ಬಹಳ ಪರಿಚಿತವಿದೆ. ನಾವು ಅಲ್ಲೇ ಮಲಗಿರೋರು. ತುಂಬ 1986 ಬಾರ್ನ್ ನಾನು. ಸೊ ಇದನ್ನು ಕೇಳೋಕ್ಕೆ ಅಂತಲೇ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಮುಗ್ದೋಯ್ತು ಅಂದ್ಬಿಟ್ರು ಸಾಹೇಬರು. ಬಟ್ ನನಗೋಸ್ಕರ ಹಾಡಿದ್ರೇನು ಅಂತ ನನಗೆ ಅನ್ನಿಸ್ತಾ ಇದೆ. ಇದು ನಮ್ಮ ಉತ್ತರ ಕರ್ನಾಟಕದ ಒಂದು ಸೊಗಡು ಅಂತ ನಾನು ತಿಳ್ಕೊತೀನಿ. ನಾನು ಕನ್ನಡ ಮಾಧ್ಯಮದಲ್ಲೇ ಓದಿದ್ದು ಸರ್. ಈ ರೀತಿ ಕಾರ್ಯಕ್ರಮಗಳಿಗೆ ಸರ್ಕಾರಿ ನೌಕರರುಗಳನ್ನ ಹೆಚ್ಚೆಚ್ಚಾಗಿ ಕರೀರಿ ಅನ್ನೋದು ನನ್ನೊಂದು ಮನವಿ ಸರ್. ಮತ್ತು ಜಿಲ್ಲಾಡಳಿತದಲ್ಲಿ ನಮ್ಮ ಎಷ್ಟೋ ಒಂದು ಫಂಕ್ಷನ್ಗಳು ನಡೀತವೆ. ಮೊನ್ನೆ ಕನ್ನಡ ರಾಜ್ಯೋತ್ಸವಕ್ಕೆ ನಾವೇ ಒಂದು ಸ್ತಬ್ಧ ಚಿತ್ರ ಮಾಡಿದ್ವಿ, ಮಳೆ ನೀರಿನ ಕೊಯ್ಲು ಅಂತ. ಈ ರೀತಿ
ನಮ್ಮ ಕನ್ನಡ ಸೊಗಡಿ ಇರುವಂಥ ಜಾನಪದ ಕಲೆ ಇರುವಂಥ ಒಂದು ಕಲಾ ತಂಡನ ನಮ್ಮ ಜಾನಪದ ಲೋಕದಿಂದನೇ ಸಜೆಸ್ಟ್ ಮಾಡಿ ಅನ್ನೋದು ನನ್ನದೊಂದು ಇದು ತಮಗೆ ಮನವಿ ಸರ್. ಆಗ ನಮ್ಮ ಏನೇ ಸಾಂಸ್ಕೃತಿಕ ಪ್ರೋಗ್ರಾಮ್ಗಳಲ್ಲಿ ಈ ರೀತಿ ನೋಡೋಕ್ಕೆ ಹೆಚ್ಚಿನ ಜನಗಳು, ಮಕ್ಕಳು, ಪೋಷಕರಿಗೆ ನಾವೊಂದು ಹುಮ್ಮಸ್ಸು ನೀಡ್ದಂಗೆ ಆಗುತ್ತೆ. ತುಂಬ ಚೆನ್ನಾಗಿ ಆಡಿದ್ರು. ಭೀಮನಾಯ್ಕರವರ ವೆಂಕಟಪ್ಪ ನಾಯ್ಕರವರ ಒಂದು ಕಥಾ ಚರಿತ್ರೆಯನ್ನು ಇವರೀಗ ಹೇಳಿದ್ರಿ ಸರ್. ಭಾಳ ಸಂತೋಷ ಆಯಿತು. ಹೆಣ್ಮಕ್ಳು ಹಾಡ್ತಾರೆ ಅಂತ ಕೇಳ್ಪಟ್ಟೆ. ನಂದೊಂದು ರಿಕ್ವೆಸ್ಟ್ ಸರ್, ಹೆಣ್ಮಕ್ಳ ಹತ್ರ ಒಂದು 2 ಪದ ಆಡಿಸ್ತೀನಿ, ಕೇಳೋಕ್ಕೆ ಭಾಳ. ಹಾಂ, ಆಡಲಿ ಸರ್. ಬನ್ನಿ ಬನ್ನಿ ಹೊಂಬಾಳಮ್ಮ. ಯಾಕೆ ಮರೆಯಲೆ ನಗಗೌಡ್ರೆ ನಿಮ್ಮ ನಮ್ಮ ಹೃದಯದಿಂದ ಪದ ಕಟ್ಟಿ ಹಾಡುವ ಸ್ವಾಮಿ. ಕುಂಬಾರದಲ್ಲಿ ಹಬ್ಬಿತು ಮನೆಯ ಮೇಲೆ ಹಬ್ಬಿದ ಕುಡಿಯ ಮುರುಕಂಡ ಇಬ್ಬಂದೆ ಕಾರಣ ಹಬ್ಬಿದ ಕುಡಿಯ ಮುರುಕಂಡ ಇಬ್ಬಂದೆ ಕಾರಣ ಹೇಗೆ ಮರೆಯಲಿ ನಗಗೌಡ್ರೆ ನಿಮ್ಮ ನಮ್ಮ ಹೃದಯದಿಂದ ಪದ ಪಟ್ಟಿ ಆಡುವ ಸ್ವಾಮಿ ಪದ ಪಟ್ಟಿ ಆಡುವ ಸ್ವಾಮಿ. ರಾಮನಗರ ಜಿಲ್ಲೆಯಲ್ಲಿ ಜನಪದ ಲೋಕದಲ್ಲಿ ನಾಗಗೌಡ ಗಿರಿಯಲ್ಲಿ ಹೂಕಂಡೆ ಮಂಡೆ ಒದರಾರೋ ಹೂಕಂಡೆ ಮಂಡೆ ಒದರಾರೋ ಹೇಗೆ ಮರೆಯಲಿ ನಗಗೌಡ್ರೆ ನಿಮ್ಮ ನಮ್ಮ ಹೃದಯದಿಂದ ಪದ ಪಟ್ಟಿ ಆಡುವ ಸ್ವಾಮಿ ಪದ ಪಟ್ಟಿ ಆಡುವ ಸ್ವಾಮಿ. ನಗಗೌಡ ಬಂದವ್ರೆ ನಿಂತವ್ರೆ ಊರು ಮುಂದೆ ನಗಗೌಡ ಬಂದವ್ರೆ ನಿಂತವ್ರೆ ಊರು ಮುಂದೆ ಜನಪದ ಲೋಕದಲ್ಲಿ ಆನಂದವಾಯ್ತು ನಗಗೌಡ್ರೆ ಆನಂದವಾಯ್ತು ನಗಗೌಡ್ರೆ ಯಾಕೆ ಮರೆಯಲಿ ಯಾಕೆ ಮರೆಯಲಿ ನಗಗೌಡ್ರೆ ನಿಮ್ಮ ನಮ್ಮ ಹೃದಯದಿಂದ ಪದ ಪಟ್ಟಿ ಆಡುವ ಸ್ವಾಮಿ
ಪದ ಕಟ್ಟಿ ಆಡುವ ಸ್ವಾಮಿ